ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತೆಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಜ್ಞಾನ ಪ್ರತಿಪಾದನಾ ಸ್ಥಳ ಆಧಾರದ ವಿಷಯ. ನಿಜಗುಂಡ್ರು ಇಲ್ಲಿ 5 ಸ್ಥಳಗಳನ್ನ ಇಟ್ಟಿದ್ದಾರೆ. ಯಾಕೆ ಇಟ್ಟಿದ್ದಾರೆ ಅಂತಂದ್ರೆ, ಮೋಕ್ಷ ಅನ್ನುವಂತ ಒಂದು ಊರು ಅಥವಾ ಒಂದು ಮನೆ, ಆ ಒಂದು ಮೋಕ್ಷ ಅನ್ನುವಂತ ಒಂದು ಊರಿಗೆ ಹೋಗ್ಬೇಕಾಗಿತ್ತು, ಮೋಕ್ಷವನ್ನ ನಾವು ಪಡ್ಕೊಳ್ಬೇಕಾಗಿತ್ತು, ಈ ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಬೇಕಾಗಿತ್ತು, ಈ ಭವಬಂಧನವನ್ನ ದಾಟಬೇಕಾಗಿತ್ತು, ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ ನಾವು ಮಾಡ್ಕೊಳ್ಬೇಕಾಗಿತ್ತು. ಅಂದ್ರೆ ಈ 5 ಸ್ಥಳಗಳಿಂದ ಹೋಗ್ಬೇಕಾಗ್ತದೆ ಅಂತ ಹೇಳುವಂತ ವಿಚಾರದಲ್ಲಿ ಹೇಳುತ್ತಾರೆ. ಶಿವಕಾರುಣ್ಯ ಸ್ಥಳದಲ್ಲಿ ಶಿವನ ಒಂದು ಕೃಪೆಯನ್ನ ಪಡ್ಕೊಳ್ಳುವಂಥದ್ದು, ಅಲ್ಲಿ ಜೀವ ಸಂಬೋಧನ ಅಂದ್ರೆ ಜೀವನಿಗೆ ಬೋಧನೆಯನ್ನ ಮಾಡುವಂಥದ್ದು, ನೀತಿಯಿಂದ ನಡ್ಕೋ ಆ ನೀತಿಯಲ್ಲೇ ಇರು ಅನ್ನುವಂಥದ್ದು, ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ ಹೇಳುವಂಥದ್ದು. ಇವು 3 ನಿನ್ಗೆ ಅರ್ಥನೇ ಆಗ್ಲಿಲ್ಲ ಅಂತಂದ್ರೆ ಅಲ್ಲಿ ಯೋಗ ಪ್ರತಿಪಾದನಾ ಸ್ಥಳದಲ್ಲಿ ಯೋಗವನ್ನ ಮಾಡಿ ಮನಸ್ಸನ್ನ ಶುದ್ಧ ಮಾಡ್ಕೊಂಡು ಏಕಾಗ್ರತೆ ಮಾಡ್ಕೊಂಡು ತಿರ್ಗಾ ಮತ್ತೆ ಅಲ್ಲಿ ಕೂಡ್ಬೇಡ, ಜ್ಞಾನಕ್ಕೆ ಬಾ ಅಂತ ಹೇಳುವಂತ ವಿಚಾರ. ಆಮೇಲೆ ಈ ಜ್ಞಾನದಲ್ಲಿ ಆವರಣ ದೋಷ ಇರ್ತದ. ಆವರಣ ದೋಷ ಇರೋದ್ರಿಂದ ಈ ಸ್ವರೂಪಕ್ಕ ಏನು ಆವರಣ ಆಗಿರ್ತದ ಅದನ್ನ ತೆಗೆಯುವಂತ ಕೆಲಸ ಇಲ್ಲಿ ನಡೀತದೆ. ಇವಾಗ ಈ ನಿನ್ನೆ ನಿತ್ಯದ, ಯಾಕಂದ್ರ ಸತ್ತು ಚಿತ್ತು ಆನಂದ ನಿತ್ಯ ಯಾವಾಗ್ಲಿರುವಂತ ಒಂದು ನಿನ್ನ ಸ್ವರೂಪದ ಪಂಚಲಕ್ಷಣಗಳ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಇವತ್ತಿಂದು ಪರಿಪೂರ್ಣ ಸ್ವರೂಪದ ವಿಚಾರವನ್ನ ಹೇಳ್ತಾರ. ಇದು ಯಾರಿಗೆ ಹೇಳ್ತಾರ? ಅದ್ಭುತವಾದಂತ ವಿಚಾರಗಳು ನೋಡ್ರಿ ಇವು. ಯಾಕಂತಂದ್ರ ಇದು ಮನುಷ್ಯ ಹುಟ್ಟಿ ಬಂದ ಮೇಲೆ ಬಹಳಷ್ಟು ವಿಚಾರಗಳನ್ನ ಹೇಳ್ತಾರ. ಮನುಜ ಕುಲ ಜನನದ ಲಾಭ ಹೌದು, ಆರು ನಾನೆಂದು ವಿಚಾರಿಸು ಅನ್ನುವಂಥ ವಿಚಾರದಲ್ಲಿ ಮುಖ್ಯವಾಗಿರುವಂತ ವಿಚಾರಗಳನ್ನ ಅವರು ತಿಳಿಸ್ತಾ ಬರ್ತಾ ಇದ್ದಾರ. ಈಗ 32ನೇ ಪದ್ಯದಲ್ಲಿ ಏನ್ ಹೇಳ್ತಾರ ನೋಡ್ರಿ. ಯಾಕಂತಂದ್ರ ತಾನೇ ತನ್ನೋಳು ತನ್ನ ನಿಜವ ನೋಡಲು ಪರಮಾನಂದಮಯ ಚಿದ್ ಅಖಂಡ ರೂಪಹನು ಅಂತ ಹೇಳುವಂಥದ್ದು. ತಾನೇ ಅಂದ್ರೆ ಯಾರು? ತಾನೇ ತನ್ನೋಳು ನೋಡ್ರಿ. ಯಾಕಂತಂದ್ರ ತಾನೇ ತನ್ನೋಳು, ನೀನು ಯಾರಿದ್ದೀಯ? ಪರಬ್ರಹ್ಮ ಸ್ವರೂಪನೇ, ಪ್ರತ್ಯೇಗಾತ್ಮ ಸ್ವರೂಪ. ಪ್ರತ್ಯೇಗಾತ್ಮನಾದಂತ ತಾನು ಮತ್ತೆ ತನ್ನೋಳು ಅಂದ್ರೆ ತನ್ನಲ್ಲಿ, ತನ್ನಿಂದ. ಇದು ನಿಜವ ನೋಡಲು. ನಿಜವಾದ ನಿನ್ನ ಸ್ವರೂಪ ಏನೈತೆ ಅಂತ ನೋಡ್ಕೊಳ್ಬೇಕಾದ್ರೆ ನಿನ್ನಿಂದನೇ ನೀನ್ ನೋಡ್ಕೊಳ್ಳುವಂಥದ್ದು. ನಿನ್ನ ಸ್ವರೂಪವನ್ನ ನಿನ್ನಿಂದನೇ ನೀನು ನೋಡ್ಕೊಳ್ಬೇಕಾಗ್ತದೆ. ಅದಕ್ಕೆ ನೋಡ್ಕೋ, ಆ ಸ್ವರೂಪವನ್ನ ನೀನ್ ತಿಳ್ಕೊಂಡಾಗ, ಅರ್ಥಕೊಂಡಾಗ ನೀನ್ ಹೆಂಗಿದ್ದೀಯ? ಪರಮಾನಂದ ಅಂದ್ರ ಬಹಳಷ್ಟು ಶ್ರೇಷ್ಠವಾದಂತ ಒಂದು ಆನಂದದ ಸ್ವರೂಪ ನೀನಿದ್ದೀಯ. ಅದಕ್ಕೆ ಇಲ್ಲಿ ಹೇಳ್ತಾರ ಚಿತ್ ಚಿತ್ ಅಖಂಡ. ಚಿತ್ ಅಂತಂದ್ರೆ ಏನು? ಬರೀ ಅರಿವಿನ ಸ್ವರೂಪ, ಅಲ್ಲಿ ಏನೊಂದಿಲ್ಲ. ಅರಿವೇ ಬರೀ ಅರಿವೆ ಅಂತ ಹೇಳ್ತಾರೆ ನೋಡು. ಅದ್ರಲ್ಲಿ ಏನು ಇರದೇ ಇರುವಂಥದ್ದು, ಯಾವ ಒಂದು ಕಲ್ಮಶ ಇರದೇ ಇರುವಂತ ಪರಿಶುದ್ಧವಾಗಿರುವಂತ ಅರಿವಿನ ಸ್ವರೂಪ ಚಿತ್ ಅಂದ್ರೆ ಸ್ವಯಂ ಪ್ರಕಾಶ. ಅಖಂಡ ರೂಪ ಅಂತಂದ್ರ ದೇಶ ಕಾಲ ವಸ್ತು ಗಳಿಗೆ ಮೀರಿದಂಥವನು, ಅಂದ್ರ ಪರಿಚ್ಛೇದ ರಹಿತನು ನಿನ್ನ ಸ್ವರೂಪ. ಇಲ್ಲಿ ಕೆಲವರಿಗೆ ಸ್ವಲ್ಪ ಸಂಶಯಗಳು ಬರ್ತಾವ.
ಏನ್ ಬರ್ತಾವ ಅಂದ್ರ ತನ್ನನ್ನ ತಾನು ಈಗ ಎಷ್ಟು ದಿವಸ ಏನ್ ಹೇಳಿದ್ರು ಈತ ತಾನೇ ತನ್ನೋಳು ಅಂತ ಯಾಕೆ ಹೇಳಿದ್ರು ಅಂತಂದಾಗ ಈತ ಏನ್ ಜೀವಾತ್ಮ ಏನ್ ಮಾಡಿದಾನ, ಜನ್ಮ ಜನ್ಮಾಂತರದಲ್ಲಿ ದುಃಖ ಐತಪ್ಪ ನನಗಂತ ಕೂತ್ಕೊಂಡ್ಬಿಟ್ಟಿದ್ದಾನ ಈತ. ಯಾಕಂತಂದ್ರ ಈ ಜನನ ಮರಣ ಅನ್ನುವಂಥದ್ದು ಬಹಳ ದುಃಖ ಐತಪ್ಪ ನನಗ, ಎಷ್ಟು ಸಲ ಹುಟ್ಟೋದು ಎಷ್ಟು ಸಲ ಸಾಯೋದು, ನನ್ನ ನಿಜ ಸ್ವರೂಪ ನಿಜವಾದ ಆನಂದ ಯಾವುದು ಅದನ್ನ ನನಗೆ ತಿಳಿಸಿಕೊಡ್ರಿ ಅಂತ ಗುರುವಿನ ಹತ್ರ ಬಂದು ಶರಣಾಗತನಾಗಿ ಕೇಳ್ತಾ ಇದ್ದಾನ. ಅವಾಗ ಕೆಲವು ವಿಚಾರಗಳನ್ನ ಅವರು ಎಲ್ಲ ಹೇಳಿದ್ರು. ಮತ್ತೆ ತಾನು ತನ್ನೋಳು ಅಂತಂದಾಗ ಈತ ಏನ್ ಮಾಡಿದಾನಂತಂದ್ರ, ತನ್ನೋಳು ಅಂತಂದಾಗ ಈ ಈ ಜೀವಾತ್ಮ ಅಂದ್ರೆ ಚಿದಾಭಾಸ ಈತ ಎಲ್ಲಿ ಅದಾನಂತ. ಈಗ ನಾವು ಈ ಕೆಲವು ದೋಷ ಬರ್ತದಲ್ಲ ಅಂತ ಹೇಳ್ತಾರೆ. ಯಾಕಂತಂದ್ರೆ ಹೆಂಗ ದೋಷ ಬರ್ತದ ಅಂತಂದ್ರ, ತಾನೇ ಒಂದು ಅರಿವಿನ ಸ್ವರೂಪ ಯಾಕಂದ್ರೆ ಅರಿವಿನ ಸ್ವರೂಪ ತಾನೇ ಇದ್ದು ತನ್ನೊಳಗೆ ಹೆಂಗ್ ನೋಡ್ಕೊಳಕ್ ಸಾಧ್ಯ ಆಗ್ತದ, ಅಲ್ಲಿ ಆತ್ಮಾಶ್ರಯ ದೋಷ ಬರ್ತದಲ್ಲ ಅಂತ ಕೆಲವು ಸಂಶಯಗಳನ್ನ ಮಾಡ್ತಾರೆ. ಎರಡು ಕೆಲಸ ಹೆಂಗ್ ಮಾಡ್ತಾನ, ತಾನು ಬೇರೆ ಅದನ್ನ ಅಥವಾ ಇನ್ನೊಂದು ಬೇರೆ, ಎರಡು ಅದಾವೇನ ಅಲ್ಲಿ. ತಾನೇ ತನ್ನೋಳು ಅಂತ ಹೇಳಿದಾಗ ಇಲ್ಲಿ ಏನಾಗ್ತದ, ಆತ್ಮಾಶ್ರಯ ದೋಷ ಬರ್ತದ. ಅದಕ್ಕೆ ಒಂದ್ರಲ್ಲಿಯೇ ಅರಿಯುವ ಒಂದು ಕರ್ತೃತ್ವ ಮತ್ತು ಅರಿಸಿಕೊಳ್ಳುವಂತಹ ಒಂದು ಕರ್ಮ ಹೆಂಗ್ ಬರ್ತದ, ಹೆಂಗ್ ಬರ್ಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಇದು ದೋಷ ಬರ್ತದಲ್ಲ ಈ ರೀತಿ ಹೇಳೋದ್ರಿಂದ ಅಂತಂದ್ರು ಕೂಡ ಇದು ಹಂಗ ದೋಷ ಬರಂಗಿಲ್ಲಪ್ಪ. ಯಾಕಂದ್ರೆ ತಾನೇ ತನ್ನೋಳು ಅಂತಂದ್ರ, ತನ್ನೋಳು ಅಂತಂದ್ರ ನಿನ್ನಲ್ಲಿ. ಈಗ ಕನ್ನಡಿ ಹತ್ರ ನಾವು ನಿಂತ್ಕೊಂಡಿದೀವಿ, ಕನ್ನಡಿ ಒಳಗೆ ಏನದು ಬಿಂಬ, ಪ್ರತಿಬಿಂಬ ತೋರಕತ್ತ. ಆ ಪ್ರತಿಬಿಂಬದಲ್ಲಿ ಕಾಣುವಂತ ಒಂದು ದೋಷ ನಮ್ಗೆ ಮುಖಕ್ಕೆ ಏನೋ ಒಂದು ಕಪ್ಪತ್ತಲಿ, ಯಾಕಂದ್ರೆ ಏನೇ ಹತ್ತಿದ್ರು ಕೂಡ ಆ ಕನ್ನಡಿಯ ಉಪಾಧಿಯಿಂದ ನಾವೇನ್ ಮಾಡ್ತೀವಿ, ಅಲ್ಲಿರುವಂತ ನಮ್ಮ ಮುಖಕ್ಕೆ ಒಂದು ಏನಾದ್ರ ಕಪ್ ಐತಿತ್ತು, ಇದಾಯ್ತಿತ್ತು, ಅದಾಯ್ತಿತ್ತು ಅಂತ ಹೇಳ್ಬಿಟ್ಟು ಕನ್ನಡಿಯಿಂದ ನೋಡ್ಕೊಂಡು ನಾವು ತಿಳ್ಕೊಳ್ತೀವಿ. ಅಲ್ಲಿ ಎರಡು ಬ್ಯಾರೆ ಏನು ಇಲ್ಲ, ಒಂದೇ. ಅದರ ಕನ್ನಡಿ ಉಪಾಧಿಯಲ್ಲಿ ನೋಡ್ಕೊಂಡಿದ್ದಾನ. ಇಲ್ಲಿ ಕೂಡ ಅಂತಃಕರಣ ಉಪಾಧಿಯಲ್ಲಿ ಪ್ರತಿಬಿಂಬಿಸಿದಂತ ಚಿದಾಭಾಸ ಜೀವಾತ್ಮನಿಂದ ಅಲ್ಲಿ ಆತ ತಿಳ್ಕೊ ಅಂತ ಹೇಳ್ತಾನ. ಅದಕ್ಕೆ ನಿಮ್ಮೊಳಗೆ ನೀ ತಿಳ್ಕೊ, ನೀನ್ ಹೆಂಗಿದ್ದೀಯಾ ಅಂತ. ಇಲ್ಲಿ ಅಂತಃಕರಣ ಒಂದು ಪ್ರತಿಬಿಂಬ, ಅದಕ್ಕೆ ಉಪಾಧಿಯಿಂದ ಮುಖ ಹೆಂಗ್ ಕನ್ನಡಿ ಒಳಗ್ ನೋಡಿ ಪ್ರತಿಬಿಂಬ ರೂಪವಾದಂತ ತಾನೇ ತನ್ನ ನಿಜವಾದ ಮುಖವನ್ನ ಹೆಂಗ್ ತಿಳ್ಕೊಳತ್ತಾನು. ಅವಾಗ ಗೊತ್ತಾಗ್ತದೆ, ಓ ಮುಖದಾಗ ಹಿಂಗೈತೆ ಹಂಗೈತೆ, ಬಿಂಬ ರೂಪವನ್ನ ಕಾಣ್ತಾನತ್ತ. ಪ್ರತಿಬಿಂಬದ ಮೂಲಕ ಬಿಂಬ ಸ್ವರೂಪವನ್ನ ಕಾಣ್ತಾನ. ಅವಾಗ ಗೊತ್ತಾಗ್ತದೆ, ಓ ನಾನು ಹೆಂಗದೀನಿ ಅಂತ ಹೇಳ್ಬಿಟ್ಟು ಹೆಂಗ ಆ ಒಂದು ಪ್ರತಿಬಿಂಬದ ಮೂಲಕ ತನ್ನ ಬಿಂಬ ಸ್ವರೂಪವನ್ನ ಹೆಂಗ್ ಕಾಣ್ತಾನೋ ಅದೇ ರೀತಿ ಕೂಡ ಸಾಕ್ಷ್ಯದ ಪ್ರತ್ಯೇಗಾತ್ಮನು ಏನು ಅಂತಃಕರಣ ಅನ್ನುವಂಥ ದರ್ಪಣದಲ್ಲಿ ಪ್ರತಿಬಿಂಬಿಸಿದಾನ. ಅದ ಚಿದಾಭಾಸ ನೋಡ್ರಿ. ಅದ್ರ ಮೂಲಕ ತಿಳ್ಕೊ, ನಾನು ಯಾರಿದ್ದೀನಿ, ಹೆಂಗದೀನಿ, ನನ್ನ ಸ್ವರೂಪ ಏನು, ನನ್ನ ನಿಜ ಏನು ಅನ್ನುವಂಥದ್ದನ್ನ ವಿಚಾರ ಮಾಡ್ಲಿಕ್ಕೆ ಬರ್ತದೆ ಅನ್ನುವಂಥ ವಿಚಾರ. ಅದರಿಂದ ಇಲ್ಲಿ ಯಾವ ದೋಷ ಬರಂಗಿಲ್ಲಪ್ಪ. ಯಾಕಂತಂದ್ರ ಅಲ್ಲಿ ಪ್ರತಿಬಿಂಬ ತೋರ್ಬೇಕಂದ್ರ ಬಿಂಬ ಸ್ವರೂಪ ಇದ್ರೇನೆ ಪ್ರತಿಬಿಂಬ ತೋರ್ತದಲ್ಲ. ಈ ಬಿಂಬ ಸ್ವರೂಪ ಇರ್ಲಿಲ್ಲ ಅಂತಂದ್ರ ಪ್ರತಿಬಿಂಬ ಹೆಂಗ್ ತೋರ್ತದ? ಆದ್ರೆ ಬಿಂಬ ಸ್ವರೂಪ ಬೇರೆ ಪ್ರತಿಬಿಂಬ ಬೇರೆ ಏನ? ಈ ಬಿಂಬ ಸ್ವರೂಪ ಇದ್ದಲ್ಲೇ ಇಲ್ಲಿ ಪ್ರತಿಬಿಂಬ ತೋರಿ ಅದ. ಅದ್ರ ವಿಚಾರ ಮಾಡಿದ್ರೆ ಎರಡು ಬೇರೆ ಏನು? ಒಂದೇ ಇರೋದು. ಹಂಗಾಗಿ ಇಲ್ಲಿ ಕೂಡ ಯಾವ ದೋಷಗಳು ಬರಂಗಿಲ್ಲಪ್ಪ. ನೀನ್ ಹೆಂಗಿದೆ ಅಂತಂದ್ರ ಆನಂದ ಸ್ವರೂಪ, ಪರಮಾನಂದ ಸ್ವರೂಪನಾಗಿರುವಂಥವ್ ನೀನು. ಅದಕ್ಕ ಈ ಒಂದು ಬಿಂಬಾನಂದಗಳು ತೋರ್ತಾವಲ್ಲ ಜಾಗ್ರದಲ್ಲಿ, ಪ್ರಿಯ ಮೋದ ಪ್ರಮೋದದ ವೃತ್ತಿಗಳ ಮೂಲಕ ತೋರುವಂಥದ್ದಿದ ಆನಂದ. ಯಾವಾಗ ಪ್ರತಿಬಿಂಬ ಆನಂದಗಳಿವು ಇವೆಲ್ಲ ಏನ್ ತೋರಕತ್ಯಾವ. ಈಗ ನಾವು ಅದೇ ಕನ್ನಡಿ ಒಳಗ ದರ್ಪಣದ ಮೂಲಕ ನಾವು ನೋಡ್ತೀವಲ್ಲ, ನಾವ್ ಹೆಂಗದೀವಿ ಅಂತ ಕನ್ನಡಿ ಮೂಲಕ ಹೆಂಗ್ ನೋಡ್ತೀವಿ, ಆ ರೀತಿ ಬಿಂಬ ಆನಂದ ಐತೆ. ಆ ಬಿಂಬ ಆನಂದ ಒಂದು ಪ್ರತಿಬಿಂಬ ಆನಂದಗಳು ಈ ಜಾಗ್ರದಲ್ಲಿ ಹಿಂಗ್ ತೋರ್ತಾವ. ಮತ್ತೆ ನಿದ್ರೆಯಲ್ಲಿ ತೋರ್ತದ ಆನಂದ. ಹೆಂಗಂದ್ರೆ ಅಲ್ಲಿ ಅವಿದ್ಯಾ ವೃತ್ತಿ ಇರ್ತದ, ಅಲ್ಲಿ ಕೂಡ ಪ್ರತಿಬಿಂಬ ಆನಂದ ತೋರ್ತದ. ಯಾಕಂತಂದ್ರೆ ಈ ಆನಂದ ಮತ್ತೆ ಇದೆಲ್ಲ ಸುಮ್ನೆ ತೋರ್ತಾವ. ನಮ್ಗೆ 8 ಆನಂದಗಳು ಹಿಂದೆ ಹೇಳ್ಕೊಂತ ಬಂದ್ರು, ಅವ್ ಸುಮ್ನೆ ತೋರ್ಬಿಟ್ಟವೇನ. ಈಗ ಸೂರ್ಯನ ಬೆಳಕು ಎಲ್ಲಾ ಕಡೆ ಬಿದ್ದದ, ಆದ್ರ ಸುಮ್ನೆ ಬಿದ್ದದನ. ಬಿಂಬ ಸೂರ್ಯ ಅಲ್ಲಿ ಅದಾನ, ಕೊಡಗಳು ಜಾಸ್ತಿ ಇಟ್ಟಿರ್ತೀವಿ,
ಅಲ್ಲ. ಆ ಕೊಡಗಳು ಜಾಸ್ತಿ ನೀರ್ ತುಂಬಿ ಹಿಂಗಿಟ್ಟಿರ್ತೀವಿ, ಎಲ್ಲ ಕಡೆ ಆ ಪ್ರತಿಬಿಂಬ ಬಿದ್ದಿರ್ತದೆ, ಸೂರ್ಯನ ಒಂದು ಪ್ರತಿಬಿಂಬ ಅದರಲ್ಲಿ ಬಿದ್ದಿರ್ತದೆ. ಆದ್ರ ಬಿಂಬ ಸೂರ್ಯ ಇರ್ಲಾರ್ದ ಪ್ರತಿಬಿಂಬಗಳು ಬಿದ್ದಾವೇನ? ಆದ್ರ ಬಿಂಬ ಸೂರ್ಯ ಅದನ್ನ, ಪ್ರತಿಬಿಂಬಗಳು ತೋರಿದಾವ. ಹಂಗಾಗಿ ಇಲ್ಲಿ ಕೂಡ ನಿನ್ ಜಾಗರದಲ್ಲಿ ತೋರುವಂತಹ ಒಂದು ಆನಂದ ಏನದಾವ ಅವು ಪ್ರತಿಬಿಂಬ ಆನಂದಗಳು ಅದಾವ. ಮತ್ತೆ ನಿದ್ರೆಯಲ್ಲಿ ಅವಿದ್ಯೆ ವೃತ್ತಿ ಇರ್ತದಲ್ಲಿ, ಅವಿದ್ಯೆ ವೃತ್ತಿಯಲ್ಲಿ ಏನಂದ್ರೆ ಆ ಪ್ರತಿಬಿಂಬ ಆನಂದ ತೋರ್ತದ. ಅದಕ್ಕೆ ಈ ರೀತಿ ಕೂಡ ಬಿಂಬ ಆನಂದವಿಲ್ಲದೆ ನೋಡಿ. ಯಾಕಂದ್ರೆ ಬಿಂಬ ಅಲ್ಲಿ ಇರದೇ ಇದ್ರ, ಬಿಂಬ ಆನಂದ ಅಲ್ಲಿ ಇರದೇ ಇದ್ರ ಪ್ರತಿಬಿಂಬ ಆನಂದ ತೋರಂಗಿಲ್ಲ. ಮೂಲವಾಗಿರುವಂತದ್ದು ಇರದೇ ಇದ್ದಾಗ ಇನ್ನು ಪ್ರತಿಬಿಂಬ ಹೆಂಗ್ ತೋರ್ತದೆ? ಈ ಕನ್ನಡಿ ಒಳಗೆ ನಾವು ನೋಡ್ಕೊಂಡಾಗ ನಮಗ್ ಪ್ರತಿಬಿಂಬ ತೋರ್ತದ. ನಾವೇ ನಿಂತು ನೋಡಿಲ್ಲ ಅಂದ್ರೆ ಕನ್ನಡಿ ಒಳಗೆ ನಮಗ್ ಬಿಂಬ ಕಾಣಿಸ್ತದನ? ಕಾಣಂಗಿಲ್ಲ. ಈ ಚಿದಾಭಾಸ ಹೆಂಗದಂದ್ರೆ ಕೇವಲ ನೋಡಿ ಹೇಳ್ತಾರೋ ಚೇತನ ಲಕ್ಷಣ ರಹಿತ್ವಂ, ಚೇತನತ್ವ ಭಾಸತೆ ಅಂತ ಹೇಳ್ತಾರೆ, ಭಾಸತೆ ಅಂತ ಹೇಳ್ತಾರೆ. ಯಾಕಂದ್ರ ಅದು ಚೇತನ ಲಕ್ಷಣ ರಹಿತ್ವಂ ಅಂತ, ಆ ತರ ಇರಂಗಿಲ್ಲ. ಆ ತರ ಇರ್ಲಿಲ್ಲ ಅಂದ್ರೂ ಕೂಡ ಮುಖ್ಯವಾಗಿ ಆತ್ಮನಂಗೆ ತೋರ್ತಾನತ್ತ ಈತ ಕೂಡ. ಯಾಕಂದ್ರೆ ಆತ ನಿಜವಾಗಿ ಸತ್ಯ ಅದಾನೆ ಅಂದ್ರೆ ಸುಳ್ಳು ಅದಾನೆ, ಪ್ರತಿಬಿಂಬ ಅಂತ ಕಾಲದಲ್ಲಿ ಪ್ರತಿಬಿಂಬಿತನಾಗಿ ಆತರ ತೋರ್ತಾನ. ಹಂಗಾಗಿ ಇಲ್ಲಿ ಬಿಂಬ ಆನಂದವಿಲ್ಲದೆ ಪ್ರತಿಬಿಂಬ ಆನಂದ ಎಂದಿಗೂ ತೋರಂಗಿಲ್ಲಪ್ಪ. ಅದಕ್ಕ ಈ 3 ಅವಸ್ಥೆಗಳಲ್ಲಿ ತೋರ್ತದ. ಇವೆಲ್ಲ ನಿನ್ನೆ ಕೆಲವೊಂದು ವಿಷಯಗಳು, ಒಂದು 6 ರೀತಿಯ ಉಪಾಧಿಗಳ ಬಗ್ಗೆ, ಒಂದು 3 ಈ ಯಾವುದು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಜಾಗ್ರ, ಸ್ವಪ್ನ, ಸುಸುಪ್ತಿ ಒಳಗ ಜೀವತ್ರಯ, ಈಶತ್ರಯ, ಇವೆಲ್ಲ ಬಂದು. ಆದ್ರ ಇವು ಸತ್ಯ ಅದಾವೇನು ಅಂದ್ರೆ ಯಾಕಂದ್ರೆ ಇವೆಲ್ಲ ಪ್ರತಿಬಿಂಬ ಮೂಲಕ ತೋರಿದಂಥ ಹೊರತಾಗಿ ಇವು ಯಾವ ಸತ್ಯ ಅಲ್ಲ. ಯಾಕಂದ್ರೆ ಇದರಲ್ಲಿ ತೋರಿದ 3 ಅವಸ್ಥೆಗಳಲ್ಲಿ ಏನು ತೋರುವಂತ ಪ್ರತಿಬಿಂಬ ಆನಂದಗಳು ಏನದಾವ ಅವುಗಳಿಗೆ ಬಿಂಬ ಆನಂದವಾದಂಥವನು ನೀನೇ. ಅದಕ್ಕೆ ಹೇಳ್ತಾರೆ ಇಂಥ ಒಂದು ಪರಮಾನಂದ ಮಯ ಆಗಿರುವಂಥವ್ ನೀನು. ಯಾಕಂದ್ರೆ ಪರಮಾನಂದಮಯ ಅಂತ ಹೇಳ್ತಾರೆ, ಅದು ನಿನ್ನ ಸ್ವರೂಪ. ಅದು ಇದು ಹೋಗೋದಲ್ಲ ಬರೋದಲ್ಲ. ಈ ಸ್ವರೂಪ ಹೆಂಗೈತಿ ಅಂತಂದ್ರ ಈಗ ಹಾಲಿಗೆ ಬಿಳಿಯಾಗಿರುವಂತದ್ದು ಹಾಲು, ಆಮೇಲೆ ನೀರಾಗಿರುವಂತದ್ದು, ಸ್ವಲ್ಪ ರುಚಿಯಾಗಿರುವಂತದ್ದು, ಇದು ಹಾಲಿನ ಒಂದು ಸ್ವರೂಪ. ಅದು ಗುಣಗಳಂದ್ರೆ ಬದಲಾವಣೆ ಆಗ್ತಾವ, ಆದ್ರೆ ಈ ಸ್ವರೂಪ ಯಾವತ್ತೂ ಬದಲಾವಣೆ ಆಗಂಗಿಲ್ಲ. ಅದಕ್ಕ ನೀನ್ ಹೆಂಗಿದ್ದಿ ಅಂತಂದ್ರ ಪರಮಾನಂದಮಯನಾಗಿರುವಂಥವನು ನೀನು. ಉಪಾಧಿಗಳ ಮೂಲಕ ಈ ಮನಸ್ಸಾಗಿರ್ಬೋದು, ಬುದ್ಧಿಯಾದಿ ಅಂತಂದಾಗ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ, ಇಲ್ಲಿ ಇವೆಲ್ಲ ಉಪಾಧಿಗಳಿಂದ ಕೂಡಿಕೊಂಡು ನೀನು ಎಲ್ಲವನ್ನ ಉಪಾಧಿಗಳಲ್ಲಿ ಈ ಅನಾತ್ಮವಾಗಿರುವಂತದ್ರಲ್ಲಿ ನೀನು ಬೆರೆತು ಅದೇ ಅನ್ನುವಂಗ ಕೂತ್ಕೊಂಡಿದ್ದಿ. ನಿಜವಾಗಿ ವಿಚಾರ ಮಾಡಿದ್ರ ನೀನ್ ಹೆಂಗಿದಿ ಅಂದ್ರೆ ಪರಮಾನಂದ ಸ್ವರೂಪನಾಗಿರುವಂಥವನು, ಎಲ್ಲವನ್ನು ಅರಿಯುವಂಥವನು. ಮನಸ್ಸನ್ನ ಕೂಡ ನೀನೇ ತಿಳ್ಕೊಳ್ತಿದಿ, ಬುದ್ಧಿಯನ್ನ ತಿಳ್ಕೊಳ್ತಿದಿ, ಅರಿತಿದಿ. ಮತ್ತೆ ವಿಚಾರ ಮಾಡಿ ನೋಡಿದ್ರ ನಿನ್ಗೆ ಯಾವ ಉಪಾಧಿ, ಅದಕ್ಕ ನಿರುಪಾಧಿಕನಾಗಿರುವಂಥವನು. ಮತ್ತೆ ಸ್ವಯಂ ಪ್ರಕಾಶ ರೂಪವಾಗಿರುವಂಥವನು. ಇದಕ್ಕ ಯಾವ ಸಂಶಯಗಳು ಇಲ್ಲ ಅಂತ ಹೇಳ್ತಾರೆ. ನೋಡ್ರಿ, ಮಹಾತ್ಮರ ವಾಕ್ಯವನ್ನ ನಾವು ಬಹಳ ಶ್ರದ್ಧೆಯಿಂದ ತಗೊಳ್ಬೇಕು ವಿಚಾರಗಳು. ಕೆಲವು ಸಲ ಹೇಳ್ತಾರೆ ತತ್ವಮಸಿ ವಾಕ್ಯ ನೋಡ್ರಿ, ಬಹಳ ಮೇಲ್ಮಟ್ಟದ ವಾಕ್ಯಗಳು ಇವು. 4 ವೇದಗಳಲ್ಲಿ ಈ ಮಹಾವಾಕ್ಯಗಳನ್ನ ಇಟ್ಟಿದ್ದಾರೆ. ತತ್ವಮಸಿ ವಾಕ್ಯ ಕೂಡ ಇದು ಕೊನೆ ಸ್ಟೆಪ್ ಜ್ಞಾನದ್ದು. ಫುಲ್ ಒಂದು ಎವರೆಸ್ಟ್ ಶಿಖರ ಹೇರಿದಂಗ, ಅದ್ರ ಮೇಲೆ ಮತ್ತೆ ಏನು ಇರಂಗಿಲ್ಲ ನೋಡ್ರಿ. ಹಂಗ ನಾವ್ ಹೆಂಗ್ ಅದೀವಿ ಇಷ್ಟೇ ಅದೀವೋ, ಪರಿಚಿನ್ನತೆಯಿಂದ ಕೂಡಿವೋ, ನಾವು ಪರಿಪೂರ್ಣ ಆಗಿದೀವೋ, ಎಷ್ಟೊಂದು ಇರ್ತಾವಲ್ಲ. ಅವಾಗ ನಮಗ್ ತಿಳಿಸ್ತಾ ಇದ್ದಾರ ಅವರು, ನೀನ್ ಹೆಂಗಿದಿ ನೋಡ್ಕೋ. ಇಷ್ಟೇ ಅಷ್ಟೇ ಅಂತ ಅನ್ನುವಂಥದ್ದಲ್ಲ, ಪರಿಪೂರ್ಣವಾಗಿರುವಂಥವ್ ನಿನ್ನ ಸ್ವರೂಪ ಹೆಂಗೈತೆ ಅಂದ್ರ ಪರಿಪೂರ್ಣ ಆಗಿರುವಂಥದ್ದು. ನಾವ್ ಹೇಳ್ತೀವಿ ಈ ತತ್ವಮಸಿ ವಾಕ್ಯವನ್ನ ಹೆಂಗ್ ತಗೊಳ್ಬೇಕನ್ನುವಂಥದ್ದು ಹೇಳ್ತಾರ. ಅದಕ್ಕೆ ಅವರು ಸೂಕ್ಷ್ಮ ಕೆಲವು ವಿಚಾರಗಳನ್ನ ಹಿಂದ್ಗಡೆ ಎಲ್ಲ ಹೇಳ್ತಾ ಬಂದಿದ್ದಾರೆ ಅವರು. ನಂಬು 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 ಜ್ಞಾನವನೇ ಅಂತ ಹೇಳ್ತಾರ ಅವರು. ಕರ್ಮ ಅನ್ನುವಂಥ ಜಾಲ ಅಂದ್ರ ಅವನು ನಿನ್ನನ್ನು ಬಿಡಂಗಿಲ್ಲ, ಆ ಜಾಲದಿಂದ ನಿನ್ನನ್ನು ಬಿಡಂಗಿಲ್ಲ, ಹೇಳ್ತಾನೆ ಇರ್ತಾವ. ಅದಕ್ಕೆ ಜಾಲ ಅಂತ ಹೇಳ್ತಾರ ಅವ್ರು.
ಮೀನು ಈಗ ಬಲಿ ಒಳಗ ಬಿದ್ದು ಮೀನು ಅಲ್ಲೇ ಒದ್ದಾಡಿ ಒದ್ದಾಡಿ ಸತ್ತೋಗ್ಬಿಡ್ತದೆ. ಆದ್ರೆ ಅದೇ ಇಲಿ ಒಂದು ಬಲಿ ಒಳಗ್ ಬಿತ್ತಂದ್ರ, ಈ ಮೀನುಗಾರ ಹಾಕಿರ್ತಾರ ನೋಡ್ರಿ ಬಲಿ, ಅದ್ರ ಮೀನ್ ಬಿತ್ತಂದ್ರ ಅದು ಅಲ್ಲೇ ಬಿದ್ದು ಸಾಯ್ತದ. ಅದು ಆದ್ರ ಇಲಿ ಅಲ್ಲಿ ಇತ್ತಂದ್ರ ಅದು ಕಡ್ದು ಹೊರಗ್ ಬಂದ್ಬಿಡ್ತದೆ. ಎಷ್ಟು ಹುಷಾರ. ಅದಕ್ಕ ಈ ಜಾಲ ಅಂತ ಹೇಳಿದ್ದಾರೆ. ಕರ್ಮ ಅನ್ನುವಂತ ಜಾಲದಲ್ಲಿ ಬಿದ್ರೆ ನಾವ್ ಮ್ಯಾಲ ಬರಕ್ ಬಹಳ ಕಷ್ಟ ಐತೆ. ಅದಕ್ಕೆ ಇದಕ್ಕ ಧೈರ್ಯ ನಮ್ಗೆ ಏನಂತಂದ್ರೆ ಸದ್ಗುರು ವಾಕ್ಯ ಬಹಳ ಕೆಲಸ ಮಾಡ್ತದೆ. ಇದೇ ಜಾಲದಲ್ಲಿ ಸಿಕ್ಕಾಕೊಂಡು ಬಿದ್ದೆ ನಾವು ಮತ್ತೆ ಇಲ್ಲಿಗೆ ಬಂದಿದ್ದೀವಿ. ಮತ್ತೆ ಅದಕ್ಕೆ ಇರುವಂತದ್ದು ನಾವು ಅರ್ಥ ಮಾಡ್ಕೋಬೇಕು. ಒಂದೇ ಫಲ ಯಾವ್ದಂದ್ರ ಅಂತಕಣ ಶುದ್ಧಿ ಮಾತ್ರ ಕರ್ಮಕ್ಕಷ್ಟೇ. ಮತ್ತ ಮೋಕ್ಷ ಆಗಂಗಿಲ್ಲ, ಆನಂದ ಆಗಂಗಿಲ್ಲ. ಮತ್ತ ಜನನ ಮರಣ ರಹಿತನನ್ನಾಗಿ ಮಾಡುವಂತ ತಾಕತ್ತು ಆ ಶಕ್ತಿ ಕರ್ಮದಲ್ಲಿ ಇಲ್ಲ. ಅದಕ್ಕ ಇಲ್ಲಿ ಮಹಾತ್ಮರು ಹೇಳ್ತಾರ. ಇದನ್ನ ಯಾವ ರೀತಿ ಅಂತಂದ್ರ ಈ ಕೆಲವು ಸಲ ಹಿಂದೆ ಈ ಮಾತು ಇದು ಈ ಒಂದ್ ಸಣ್ಣ ಒಂದು ದೃಷ್ಟಾಂತ ನಾನು ಹೇಳಿರ್ಬಹುದು, ಆದ್ರೂ ಸ್ವಲ್ಪ ಹೇಳ್ಬೇಕನ್ಸ್ತದ. 7 ಗಂಟೆ ಸಂದರ್ಭದಲ್ಲಿ ಹೋದಂತ ಒಬ್ಬ ವ್ಯಕ್ತಿ ಬಾವಿ ಇರ್ತದಲ್ಲಿ ಗೊತ್ತಾಗಂಗಿಲ್ಲ, ಬಾವಿ ಒಳಗ್ ಬಿದ್ದ್ಬಿಡ್ತಾನೆ. ಬಿದ್ದಾಗ ಅಲ್ಲಿ ಆ ಬಾವಿ ಒಳಗ ಒಂದು ಆಲದ ಮರ ಬೇರ್ ಇರ್ತದಲ್ಲಿ. ಬೇರಿದ್ದಾಗ ಆ ಬೇರನ್ನ ಹಿಡ್ಕೊಂಡ್ ಕೂಡ್ತಾನ, ಕಾಪಾಡಿ 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 ಅಂತಂತಿರ್ತಾನ. ಬೆಳಗ್ಗೆ ವ್ಯಕ್ತಿಗಳು ಬಂದು ನೋಡ್ತಾರ, ಯಾರೋ ಒಬ್ಬ ವ್ಯಕ್ತಿ ಇಲ್ಲಿ ಒಳಗ್ ಬಿದ್ದಂಗ್ ಕಾಣಿಸ್ತದ, ನೋಡೋಣ ಅಂತ ಹಣಿಕೆ ಹಾಕ್ತಾರ. ಆತ ಒಂದು ಇದು ಆಲದ ಮರದ ಬೇರು ಅಲ್ಲಿ ಮಧ್ಯೆ ಬಂದಿರ್ತದ, ಬಾವಿ ಮಧ್ಯೆ, ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡ್ ಕೂತಿರ್ತಾನ. ಸೇದಿ ಬಾವಿ ಇರ್ತದ, ಅದ್ ಕೆಳಗಡೆ ಬೀಳಂಗಿಲ್ಲ, ಅದ್ ಮ್ಯಾಲ್ಗಡೆನೂ ಬರಕ್ಕಾಗಂಗಿಲ್ಲ, ಹಿಂಗೆ ಗಟ್ಟಿಯಾಗಿ ಹಿಡ್ಕೊಂಡ್ ಬೆಳತನ ಕೂತಿರ್ತಾನ ಆತ. ಆಮೇಲೆ ಇವ್ರು ಬಂದು ಅದನ್ನ ಬದುಕ್ಸ್ಬೇಕಂತ ಹೇಳ್ಬಿಟ್ಟು ಹಗ್ಗವನ್ನ ಹಾಕ್ತಾರ. ಹಗ್ಗವನ್ನ ಹಿಡ್ಕೋ ಅಂತಾರ, ಹಗ್ಗ ಹಿಂಗ್ ಹಿಡ್ಕೋ ಬಾ ಅಂತಾರ. ಹಗ್ಗ ಹಿಡ್ಕೋತಾನೆ, ಎಳಿತಾ ಇದ್ದಾರ, ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಅವ್ರಂತಾರ, ಯಾಕೆ ಹಗ್ಗ ಇದು ನಾವು ಹಗ್ಗ ಹಾಕಿವಿ ಆದ್ರ ಮ್ಯಾಲ ಬರ್ತಾ ಇಲ್ಲ, ಏನ್ ಹಿಡ್ಕೊಂಡಿದ್ದೇನೆ ಏನಾದ್ರು ಕೆಳಗಡೆ ಅಂತ ಕೇಳ್ತಾರ. ಅವಾಗ ಹೌದು ಕೆಳಗಡೆ ಅದು ಆಲ್ದ ಮರ ಬೇರಿತ್ತು, ಅದನ್ನ ನಾನು ಹಿಡ್ಕೊಂಡ್ ಕೂತ್ಕೊಂಡಿದೀನಿ. ರಾತ್ರಿ ಬೆಳಗ್ಗೆವರೆಗೂ ನನ್ಗೆ ಆಶ್ರಯ ಕೊಟ್ಟದ, ಅದನ್ನ ಬಿಡಕ್ ಹೆಂಗ್ ಬರ್ತದ, ಅದಕ್ಕೆ ನಾನು ಆ ಕಡೆ ಅದೊಂದು ಕೈ ಹಿಡ್ದಿದ್ದೀನಿ, ಹಗ್ಗಕ್ಕೊಂದು ಕೈ ಹಿಡ್ದಿದ್ದೀನಿ ಅಂತ ಹೇಳಿದಾರ. ಅಂದ್ರ ಅವ್ರು ಹೇಳಿದ್ರು, ಅಪ್ಪ ಅಲ್ಲೋ ಕೆಳಗಡೆ ಆ ಒಂದು ಆಲ್ದ ಮರಕ್ಕೆ ಕೈ ಹಿಡ್ಕೊಂಡ್ ಗಟ್ಟಿ ಹಿಡ್ಕೊಂಡ್ ಕುಂತಿದ್ಯಲ್ಲ, ಆ ಕಡೆನು ಕೈ ಹಿಡ್ದು ಈ ಕಡೆ ಹಗ್ಗಕ್ಕನ್ನ ಕೈ ಹಿಡಿದಾರೆ, ಮ್ಯಾಲ ಹೆಂಗ್ ಬರ್ತೀನಿ ನೀನು ಹಗ್ಗಾರ ಬಿಡು ಒಂದು, ಅಥವಾ ಕೆಳಗಡೆ ಆ ಬೇರ್ ಬಿಡು, ಹಗ್ಗ ಇಡೀ ಮ್ಯಾಲ ಬರ್ತಿದೆ ಅಂತ ಹೇಳಿದ್ರಂತೆ. ಅದ್ರ ನಾವ್ ಬಹಳ ಅರ್ಥ ಮಾಡ್ಕೋಬೇಕು. ಗುರುಗಳು ಹಂಗ ಹೇಳತ್ತೇರಿ, ನಾವ್ ಹಿಂಗ್ ಕೇಳ್ತೀವಿ, ಹಿಂಗ್ ಬಿಡುವಂತ ಜ್ಞಾನ ಇದಲ್ಲ. ಡಾಕ್ಟರ್ ಗುಳಿಗೆ ಕೊಟ್ಟಾರ, ನಾವ್ ತಗೊಳ್ಳಾರ ತಲ್ದಿ ಬಿಟ್ಕೊಂಡ್ ಮನೆಗಿದ್ರೆ ರೋಗ ನಮ್ಗೆ ವಾಸಿ ಆಗಂಗಿಲ್ಲ. ಅದರ ಗುರುವಾಕ್ಯ ನಮ್ಮ ಒಂದು ಚಿಂತನ ಮಂಥನದಲ್ಲಿ ಅದು ಹೆಂಗಂದ್ರ ರಕ್ತದಲ್ಲಿ ಸೇರ್ಬೇಕು, ಕೆಲಸ ಮಾಡ್ಬೇಕಿದ್ ಮೈಯಲ್ಲಿ. ಅಷ್ಟು ಒಂದು ಶ್ರದ್ಧೆಯಿಂದ ತಗೊಳ್ಬೇಕು ಈ ವಾಕ್ಯಗಳು. ಸಾಮಾನ್ಯ ಅಲ್ಲ, ಇದು ತತ್ವಮಸಿ ವಾಕ್ಯಗಳು ಇವೆಲ್ಲ ಸಾಮಾನ್ಯ ಅಲ್ಲ. ಇವು ಏನಾಯ್ತು, ಕರ್ಮ ಅನ್ನುವಂಥ ಬೇರು ಅಲ್ಲಿ ಅದ, ನನಗದು ಯಾವತ್ತು ಆಶ್ರಯ ಕೊಟ್ಟದ, ಅದಕ್ಕೆ ನಾ ಕರ್ಮವನ್ನು ಬಿಡಂಗಿಲ್ಲ. ಈ ಕಡೆ ಜ್ಞಾನ ಹೇಳಿದನ ಗುರು ಹೇಳಕತ್ತೇನ, ತತ್ವಮಸಿ ವಾಕ್ಯ ಹೇಳಕತ್ತ, ನೀನೇ ಪರಮಾತ್ಮ ಅಂತ ಹೇಳಕತ್ತೇನ. ಮತ್ತ ಗುರು ಹಾಕ್ಯನ ನಾನು ಹಿಂಗ್ ಕೇಳ್ತೀನ್ರಿ, ನಾ ಕರ್ಮನು ಬಿಡಂಗಿಲ್ಲ ಅಂದ್ರೆ ನೀನ್ ಯಾವಾಗ ಮ್ಯಾಲ ಬರ್ತೀಯಪ್ಪ? ಯಾಕೆ ಈ ಮಾತು ಬರ್ತದಂತಂದ್ರ ಇದು ಜ್ಞಾನದ ವಿಚಾರಗಳು, ಇವು ಮೇಲ್ಮಟ್ಟದ ವಿಚಾರಗಳು. ಅದಕ್ಕೆ ಈ ವಿಚಾರಗಳು ಬರುವಂಥದ್ದು. ಯಾವ್ದಿಲ್ಲ ಕರ್ಮ ಕನಿಷ್ಠ್ರಿ, ಉಪಾಸನೆ ಕನಿಷ್ಠ್ರಿ, ಜ್ಞಾನ ಎಚ್ಚರಿ ಅಂತ ಹಿಂಗೇನು ಹೇಳುವಂಥದ್ದಲ್ಲ. ಯಾಕಂದ್ರ ಅದು ಈ ಕರ್ಮ ಉಪಾಸನೆ ಯಾಕಂದ್ರ ನಮ್ಮ ಅಂತಃಕರಣವಂಥದ್ದು ಮನೆಯನ್ನ ಸ್ವಚ್ಛ ಮಾಡುವಂಥದ್ದು. ಈಗ ದೇವ್ರ ಮನೆಯನ್ನ ಸ್ವಚ್ಛ ಮಾಡ್ತೀವಿಲ್ಲ, ಚಂದ ಕಸಾದ ಹುಡುಕ್ತಿವಿ, ನಾನಾ ರೀತಿಯಿಂದ ಅಲ್ಲಿ ಮತ್ತೆ ಊದ್ಬತ್ತಿ, ಕೆಲವೊಂದು ಸುಗಂಧ ಭರಿತವಂತ ಕೆಲವೊಂದು ವಸ್ತುಗಳನ್ನ ನಾವ್ ಇಡ್ತೀವಿ, ಹಣ್ಣುಗಳು ಇಡ್ತೀವಿ, ಹೂಗಳು ಇಡ್ತೀವಿ, ಅಲಂಕಾರ ಮಾಡ್ತೀವಿ. ಎಷ್ಟ್ ಚಂದ ಐತಿ ನೋಡ್ರಿ ಅಂತ ದೀಪ ಅದೆಲ್ಲ ಇಡ್ತೀವಿ, ಎಷ್ಟ್ ಚಂದ ಕಾಣಕತ್ತಿದ್ ನೋಡ್ರಿ ನಮ್ದು ದೇವ್ರ ಮನಿ ಅಂತ ಹೇಳ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಈಗ ಬಹಳಷ್ಟು ಸ್ವಚ್ಛ ಮಾಡಿ ಕ್ಲೀನ್ ಆಗಿ ಒರೆಸಿ ಇಲ್ಲ, ಎಲ್ಲ ಕ್ಲೀನ್ ಆಗಿ ಮಾಡಿದಿಲ್ಲ, ಕಸ ಕಡ್ಡಿ ಎಲ್ಲ ತೆಗೆದು, ಧೂಳು ಪಾಳೆ ಎಲ್ಲ ತೆಗೆದು, ಫೋಟೋಗಳೆಲ್ಲ ಒರೆಸಿ, ಮೂರ್ತಿಗಳನ್ನು ಒರೆಸಿ ಎಲ್ಲ ಮಾಡಿದಿಲ್ಲ. ಆ ಕೆಲಸ ನಡೀತಿದಿಲ್ಲ. ಯಾವ್ದು ಕನಿಷ್ಠ ಅಂತ ಹೇಳಕ್ ಬರಂಗಿಲ್ಲ, ಬಟ್ ಅದ್ರಲ್ಲೇ ಮಾಡ್ಕೊಂತ ಕುಂದ್ರೋದು ಬೇಡ. ನಿಜವಾದ ಭಗವಂತನ ನೀ ತಿಳ್ಕೊ. ಇಲ್ಲಿ ಹೇಳುವಂಥದ್ದು ಯಾವ ಕನಿಷ್ಠ ಅಂತ ಅಂದಲ್ಲ ಅದು. ಯಾಕಂದ್ರೆ ಕರ್ಮ ಉಪಾಸನೆಗಳು ನಿನ್ನ ಅಂತಃಕರಣವನ್ನ ಸ್ವಚ್ಛ ಮಾಡ್ತಾವ ಅಷ್ಟೇ ಹೊರತಾಗಿ ಆದ್ರ ಆ ಒಂದು ಮುಕ್ತಿಯನ್ನು ಕೊಡುವಂತ ಶಕ್ತಿ ಅವಕ್ಕಿಲ್ಲ. ಅದಕ್ಕ ಇಲ್ರಿ ಮತ್ತೆ ದೇವ್ರು ಏನ್ ಮಾಡ್ಬಿಡ್ತದೇನ್ರಿ,
ಬಿಟ್ಬಿಟ್ರೆ ಈಗ ನೋಡ್ರಿ, ಈಗ ನಾವು ಪ್ರತಿ ವರ್ಷ ಕೆಲವರು ಎಲ್ಲ ಉಪವಾಸ ಇರ್ತಾರ. ಇರ್ಬಾರ್ದಂತಲ್ಲ, ನಾವ್ ಇದನ್ನ ಮೊದ್ಲು ಅರ್ಥ ಮಾಡ್ಕೋಬೇಕು. ಇರ್ಬಾರ್ದಂತಲ್ಲ, ನಮ್ಗೆ ಎಷ್ಟು ಭಯಭೀತರಾಗಿದ್ದೀವಿ. ಭೇದಕ್ಕೆ ಅವಕಾಶ ಇದ್ದಾಗ ತುಂಬಾ ಭಯ ಇರ್ತದ. ಯಾಕಂದ್ರೆ ಇದು ಬಹಳ ಮೇಲ್ಮಟ್ಟದ ವಿಚಾರ ಇವು. ಅವಾಗ ಏನದಿಲ್ರಿ, ನಾ ಕರ್ಮನೂ ಬಿಡಂಗಿಲ್ಲ. ಏನ್ ಹೇಳ್ತಾರೆ ಇಲ್ಲಿ? ತನುಭಾವ ಒಳೆಯ ದುಃಖದ ಕೇಡು, ಶರೀರ ಭಾವ ಸಂಪೂರ್ಣವಾಗಿ ಬಿಡುವಂತ ಗುರುಗಳು ಹೇಳ್ತಾರೆ. ನೀನ್ ಹೆಂಗಿದೆ, ನೀನ ಶರೀರಕ್ಕೆ ಆಶ್ರಯನಾಗಿರುವಂತ ಅಧಿಷ್ಠಾನವಾಗಿರುವಂತ ಪರಬ್ರಹ್ಮ ಸ್ವರೂಪ ನೀನಿದೆ ಅಂತ ಹೇಳಕತ್ತಾರ ಅವರು. ಶರೀರ ಎಲ್ಲಿ ತೋರಕತ್ತದ? ನಿನ್ನೊಳಗ್ ತೋರಕತ್ತದ. ಅದು ಕನಸಂಗ ತೋರಕತ್ತದಪ್ಪ. ಅದನ್ನೇನ್ ಗಟ್ಟಿಯಾಗಿ ನಂಬಬೇಡ. ಅದನ್ನ ಸುಮ್ಮ ಕನಸಿನಾಗ ತೋರ್ತದ, ಅದು ಹೋಗ್ತದ. ಅದಕ್ಕೆ ಆಧಾರವಾಗಿರುವಂತದ್ದು ನಿನ್ನ ಅಧಿಷ್ಠಾನ ರೂಪವಾದಂತ ಒಂದು ಆತ್ಮ ಪರಮಾತ್ಮ ಇದ್ದಾನ ಅಂತ ಅವ್ರು ಹೇಳಕತ್ತಾರ. ಕರ್ಮ ಎಲ್ಲಿ ನಡೀತದ? ಶರೀರ ಸತ್ಯ ಅಂದಾಗ ನಡೀತದ, ಶರೀರದಿಂದ ಕರ್ಮ ನಡೀತದ. ಮತ್ತಿದು ಎರಡಕ್ಕೂ ವಿರುದ್ಧ ಐತಿಲ್ಲ. ಅಜ್ಞಾನ ಸಂದರ್ಭದಲ್ಲಿ ಕರ್ಮ ನಡೀತದ. ಆದ್ರೆ ನೀ ಯಾವಾಗ ಮೇಲ್ಗಡೆ ಬರೋವನು ನೋಡ್ರಿ. ಅದಕ್ಕ ಅವ್ರು ಹೇಳ್ತಾರ, ಕರ್ಮ ಅನ್ನುವಂಥದ್ದು ಮಾಡಿವಿ. ಅದ ಸದ್ಗುರು ವಾಕ್ಯದ ಅಗ್ಗ ಬಿದ್ದದಲ್ಲಿ ಏನ್ ಮಾಡೋದು? ಈಗ ಯಾವ್ದು ಹಿಡಿಯವ್ ನೀನು? ಸದ್ಗುರು ವಾಕ್ಯ ಹಿಡಿತಿದೋ ಅಥವಾ ಕರ್ಮ ಇಷ್ಟು ದಿವಸ ನನ್ ಬೆಳತನ ಆಶ್ರಯ ಕೊಟ್ಟದ್ರಿ, ಕರ್ಮ ಅನ್ನುವಂತಹ ಒಂದು ಬೇರನ್ನ ಹಿಡ್ಕೊಂಡ್ ಕುಂದಿರ್ತೀನ್ರಿ ಅಂದ್ರ ಮ್ಯಾಲ ಯಾವಾಗ ಬರತ್ತ? ನೀನ ಅಷ್ಟೇ ಕೂಡ್ಬೇಕಾಗ್ತದೆ, ಇಲ್ಲಾಂದ್ರೆ ಕೆಳಗ ಬಿಡ್ಬೇಕಾಗ್ತದೆ. ಈಗಾಗ್ಲೇ ಮೇಲ್ ಲೋಕದಿಂದ ಕೆಳಗ್ ಬಿದ್ದ್ಬಿಟ್ಟಿದೀವಿ. ಈಗ ತಲೆ ಕೆಳಗ್ ಮಾಡಿ ಕಾಲ್ ಮ್ಯಾಕ್ ಮಾಡಿ ಬಂದವ್ರು ನಾವೀಗ. ಯಾಕಂದ್ರೆ ಸೃಷ್ಟಿ ಪೂರ್ವದಲ್ಲಿ ಏನಿತ್ತು? ಪರಬ್ರಹ್ಮ ಸ್ವರೂಪ ಒಂದೇ ಇತ್ತು. ನಾವು ಫುಲ್ ಮೇಲ್ಗಡೆ ಇದ್ದವ್ರು. ನಾವೀಗೇನ್ ತಲೆ ಕೆಳಗ್ ಮಾಡಿ ಕೆಳಗ್ ಬಂದವ್ರಿ, ಮತ್ತೆ ಹಂಗ ಹೋಗದ ಈಗ? ಅದಕ್ಕೆ ಯಾವ್ದನ್ನ ಬಿಡತ್ತ ನೀನು? ಗುರುವಾಕ್ಯ, ತತ್ವಮಸಿ ವಾಕ್ಯ, ನೀನೇ ಪರಮಾತ್ಮ ಅಂತ ಜ್ಞಾನದ ವಾಕ್ಯಗಳು ಗುರು ಅನ್ನುವಂಥವ್ರು ಒಂದು ಅಗ್ಗ ಕೊಟ್ಟಿದಾರ. ಅದನ್ನ ಹಿಡ್ಕೊಳತ್. ನಾ ಏನ್ ಕರ್ಮ ಯಾವಾಗ್ಲೂ ನಮ್ಗೆ ಆಶ್ರಯ ಕೊಟ್ಟದ್ರಿ ಅಂತೇಳಿ ಅದನ್ನ ಗಡಗಡ ನಡ್ಕೊಂತ ಅದನ್ನ ಹಿಡ್ಕೊಂಡ್ ಕುಂದಿರ್ತೀಯ. ಅದಕ್ಕೆ ಇದ್ರಲ್ಲಿ ಬಹಳ ಎಚ್ಚರಿಕೆ ಇರ್ಬೇಕು ನಮ್ಗೆ. ಇದು ಯಾವಾಗ ನಮಗ್ ಭಯ ಹೋಗ್ತಂದ್ರ ಗುರು ವಾಕ್ಯದ ಮೇಲೆ ಬಹಳಷ್ಟು ಶ್ರದ್ಧೆ ಇರ್ಬೇಕು. ಗುರುವೇ ಗತಿ ಅನ್ಬೇಕು. ನಾವೇನ್ ಪೂಜೆ ಪುರಸ್ಕಾರ, ಯಾಕಂದ್ರ ಎಂತೆಂತ ಮಹಾತ್ಮರಿಗೆ ನಾ ಮಾಡುವಂತ ದೇವ್ರೇ ಹೇಳಿದಾರ. ಗುರುವಿನ ಕಂಡು ಗುರುವಾಕ್ಯವನ್ನ ಪಡ್ಕೊಂಡು ಮುಕ್ತನಾಗಂತಾನೆ ದೇವ್ರುಗಳು ಹೇಳಿದಾವ. ನಾವೇನ್ ಅನ್ಕೊಂಡು ನಾವು ಗುರು ಉಪಾಸನೆ ಮಾಡಿರ್ತೀವಲ್ಲ, ದೇವ್ರ ಉಪಾಸನೆಗಳೆಲ್ಲ ಮಾಡಿರ್ತೀವಿಲ್ಲ. ಚಿದಾನಂದ ಅವಧೂತ್ರಿಗೆ ಏನಾಯ್ತು? ಕನಸಿನಲ್ಲಿ ಬಂದು ಹೇಳ್ತಿದ್ರು, ದೇವಿ ಹೋಗು, ಅಲ್ಲಿ ಬಾಜು ಗುರುಗಳು ಅದಾರ ನೋಡು, ಹೋಗಿ ಜ್ಞಾನವನ್ನ ಪಡ್ಕೊಂಡು ಮುಕ್ತನಾಗಂತ ಹೇಳ್ತಿದ್ರು. ಬಂದು ಕನಸಿನಲ್ಲಿ ಗೊತ್ತೇ ಆಗ್ತಿರ್ಲಿಲ್ಲ ಅವ್ರಿಗೆ ನೋಡ್ರಿ. ಆಮೇಲೆ ಯಾಕಂದ್ರೆ ಅವರು ದೇವಿ ಆರಾಧಕರು ಇದ್ದಂಥವ್ರು ಚಿದಾನಂದ ಅವಧೂತರು. ಆಮೇಲೆ ಅವಾಗ ಹೇಳ್ತಾರ, ಏನ್ ಹೇಳ್ತಾರ, ರಾತ್ರಿ ಬಂದು ಹಿಂಗ್ ಹೇಳ್ತಾ ಇದ್ದಾಳಮ್ಮ ಅಂತ ತಾಯಿಗೂ ಕೂಡ ಹೇಳಿದ್ರು ಅವ್ರು. ಹೇಳಿದ್ಮೇಲೆ ಬೇರೆ ಊರಿಗೆ ಹೆಂಗ ಆಗ್ತದಪ್ಪ, ನಾವು ಬಡವ್ರದೀವಿ, ಹೋಗಿ ಅಲ್ಲಿ ದಿವ್ಸ ಈ ಶಾಸ್ತ್ರ ಕೇಳೋದು ಎಲ್ಲಿ ಆಗ್ತದ, ಆಗಲ್ಲ ಹೋಗೋದು ಅಂತ ಹೇಳಿದ್ರಕಿ. ಅದು ನೋಡ್ರಿ, ಸಮಯ ಸಂದರ್ಭಕ್ಕ ಯಾವ ರೀತಿ ಹೆಂಗ್ ಬರ್ತಾವ ಹೇಳಕ್ ಆಗಲ್ಲ. ಆ ಟೈಮಲ್ಲಿ ಬರಗಾಲ ಬಂದ್ಬಿಟ್ಕೇಸಿ ಆ ಊರ್ ಬಿಟ್ಟು ಅದೇ ಊರಿಗೆ ಹೋಗೋ ಪರಿಸ್ಥಿತಿ ಬಂದ್ಬಿಡ್ತೀವ್ರಿ. ಎಲ್ಲರಿಗೂ ಗಂಟು ಮೂಟೆ ಕಟ್ಕೊಂಡು ಆ ಊರನ್ನ ಬಿಟ್ಟು ಅದೇ ಊರಿಗೆ, ಗುರು ಇದ್ದ ಊರಿಗೆ ಹೋದ್ರು. ಅಷ್ಟಾದ್ರೂ ಕೂಡ ಆತ ತಲೆಗೆ ಬರ್ಲಿಲ್ಲ, ಚಿದಾನಂದ ಅವಧೂತರಿಗೆ ಬರ್ಲೇ ಇಲ್ಲ ಅಂತ. ಅವಾಗ ಏನ್ ಮಾಡಿದ್ರ, ಹಿಂಗೆ ಹೊಲದಲ್ಲಿಂದೇನೋ ಬರ್ತಾ ಇದ್ದ ಒಬ್ಬ ಹೆಣ್ಮಗಳು ಎದುರುಗಡೆ ಬಂದು, ನಾನ್ ನಿನ್ಗೆ ಎಷ್ಟು ಸಲ ಹೇಳಿದೀನಿ, ಗುರುಗಳದಾರ, ಹೋಗಿ ನೀನು ಅವ್ರ ಹತ್ರ ವಾಕ್ಯಗಳನ್ನ ಕೇಳಿ ಮುಕ್ತನಾಗುವಂತ ನಾನು ಎಷ್ಟು ಸಲ ಹೇಳಿದೀನಿ ನಿನಗ ಅಂತಂದ್ರ, ಅಥವಾ ರೀಕಾಲ್ ಮಾಡ್ತಾ ಇದ್ದ, ಎಲ್ಲಿ ನೋಡಿದೀನಿ ಹೆಣ್ಮಗಳನ್ನ, ಎಲ್ಲೇ ನೋಡಿದೀನಲ್ಲ ಅಂತ ಹಿಂಗ್ ತಲೆ ಹಿಂಗ್ ಮಾಡ್ತಾ ಕೆಂತ ಸರಸರ ಹಿಂಗ್ ಹೋಗ್ಬಿಟ್ಲು. ಕನಸಿನಲ್ಲಿ ಬಂದಿರಲ್ಲ ಈ ಹೆಣ್ಮಗಳೇ ಅಂತ ಹೇಳ್ಬಿಟ್ಟು ತಿರ್ಗಾ ಹಿಂದೆ ತಿರುಗಿ ನೋಡಿದ್ರಾಗ ಆಕೆ ಇರ್ಲಿಲ್ಲ ಅಲ್ಲೇ. ಮತ್ತೆ ಮನೆಗ್ ಬಂದು ಮತ್ತೆ ತಾಯಿ ಸೀರಿಯಸ್ ಆಗಿ ಹೇಳಿ ಗುರುಗಳಿಗೆ ಹೋಗಿ ಗುರುಗಳ ದರ್ಶನ ಮಾಡ್ಕೊಂಡು ಅವರು ಇದನ್ನ ಶ್ರವಣ ಮನನ ನಿಧ್ಯಾಸ ಮಾಡಿದ್ರು. ಆದ್ರೆ ಹೆಂಗ ಕೇಳಿದ್ರು ಅಂದ್ರೆ ನಾವ್ ಅರ್ಥ ಮಾಡ್ಕೋಬೇಕು, ಗುರುವೇ ಗತಿ ಅಂತ ಅನ್ಬೇಕು. ಯಾಕೆ ಇಷ್ಟು ವಾಕ್ಯ ಈ ವಿಚಾರಗಳನ್ನ ಯಾಕೆ ಹೇಳ್ತಾ ಇದೆ ಅಂತಂದ್ರ, ಗುರುಗಳು ತತ್ವಮಸಿ ವಾಕ್ಯ ಹೇಳದ್ ಮಹಾವಾಕ್ಯಗಳನ್ನ ಇಷ್ಟೆಲ್ಲ ಹೇಳ್ತಾ ಇದ್ರು ಕೂಡ ನಮ್ಮ ಮನಸ್ಸು ಅದರಲ್ಲಿ ಪ್ರವೇಶ ಆಗದೆ ನಾವ್ ಇದ್ದಂಗೆ ಇರ್ತೀವ್ರಿ. ಗುರು ಹಂಗ ಹೇಳ್ತಾರ, ವಾಕ್ಯಗಳು ಹಿಂಗೆ ಇರ್ತಾವ, ನಾವ್ ಇರಂಗೆ ಇರ್ತೀವ ಅನ್ನುವಂಥದ್ದಲ್ಲ. ಮನಸ್ಸು ಪಲ್ಲಟ ಆಗ್ಬೇಕಿಲ್ಲಿ. ಅವ್ರು ಹೋದ್ರು, ಗುರುಗಳು ವಾಕ್ಯ ಹೆಂಗಿದ್ರಂದ್ರ ಗುರುವೇ ಗತಿ ಅಂತ ತಿಳ್ಕೊಂಡಿದ್ರು. ಹಿಂಗೆ ಹೋಗ್ಬೇಕಾದ್ರೆ ಯಾಕಂದ್ರೆ ಸುಮ್ನೆ ಗುರುಗಳು ಶಿಷ್ಯರುಗಳಿಗೆ ಎಲ್ಲರಿಗೂ ಶಿಷ್ಯರನ್ನ ಮಾಡ್ಕೊಳ್ತಿರ್ಲಿಲ್ಲ, ಪರೀಕ್ಷೆ ಮಾಡ್ಕೊತಿದ್ರು. ಅವಾಗ ಒಂದ್ ಪರೀಕ್ಷೆ ನಡೀತೀವಿ ಅವರಿಗೆ.
ಹೋಗ್ಬೇಕಾದ್ರೆ ಒಂದ್ ದೊಡ್ಡ ಗಿಡ, ಇಬ್ರು ಮಾತಾಡ್ತಾ ಹೋಗ್ತಿದ್ರು ಗುರು ಶಿಷ್ಯರು. ಒಂದ್ ಸಣ್ಣ ಒಂದು ಕೊಲ್ಲೆ ಹಿಂಗ ಬಿದ್ದಿತ್ತು ಗಿಡದ ಮೇಲ್ಗಡೆ ತುದಿಗೆ. ಅವ್ರಂದ್ರು, ನೋಡ್ಪಾ ನೀನ್ ಅಲ್ಲಿ ಮೇಲ್ಗಡೆ ಆ ಗಿಡದ್ದು ಟೊಂಗೆ ಐತಲ್ಲ ಅದಕ್ಕೆ ತೂಗ್ ಬೀಳ್ತೀಯೇನೋ ಅಂದ್ರು. ಅದಕ್ಕೆ ಕೆಲವು ಜನರಿಗೆ ಗೊತ್ತಾಯ್ತು, ಅಲ್ಲ ಗುರುಗಳೇ ಮೇಲ್ಗಡೆ ಅದು ಟೊಂಗೆ ಹಿಡಿದು ತೂಗ್ ಬಿದ್ರ ಬಿದ್ದ್ ಬಿಡ್ತಾನ, ಇಲ್ಲೆಲ್ಲ ಕೆಳಗೆಲ್ಲ ಕಲ್ಲುಗಳದವ ಸತ್ತೋಗ್ಬಿಡ್ತಾನ ಅಂದ್ರು. ಆದ್ರೆ ಗುರುಗಳು ಒಂದೇ ಮಾತೆ, ಮತ್ತ ಅವ್ರು ವಾಪಸ್ ತಗೊಳ್ಳಿಲ್ಲ ಅದನ್ನ. ಈತಗಂದ ಗುರುವಾಕ್ಯನೇ ಗತಿ, ಗುರುವಾಕ್ಯನೇ ಮತಿ, ಎಲ್ಲಕ್ಕೂ ಶ್ರೇಷ್ಠ. ಹೋದ್ರೆ ಏನಾಯ್ತು ಶರೀರ, ಗುರುವಾಕ್ಯ ಬಂದ್ಬಿಟ್ಟದೀಗ, ಮುಗೀತು, ಏನಾರ ಆಗ್ಲಿ. ನೋಡ್ರಿ ಎಂತ ವಾಕ್ಯ ಆಯ್ತು ಅಂತಂದ್ರು. ಬಡ 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 ಬಡಿಗೆ ಎಲ್ಲಾರು ನಿಂತು ನೋಡಕತ್ರಿ, ಇನ್ನು ಸತ್ತು ಹೋಗ್ಬಿಡ್ತಾನೆ. ಕೆಳಗಡೆ ದೊಡ್ಡ ದೊಡ್ಡ ಬಂಡಿಗಲ್ಲುಗಳು ಅದಾವ, ಮ್ಯಾಲ ಫುಲ್ಲ ಹತ್ತಿ ಬಿಟ್ಟ. ಹೋಗಿ ಆ ಕೊಲ್ಯಕ್ ಹಿಂಗ್ ಹಿಡಿದು ತೂಗ್ ಬಿದ್ದ, ಪಟ್ಟಂತ ಮುರಿದ್ ಕೆಳಗೆ ರಪ್ಪಂತ ಬಿದ್ದ, ಬಕ್ಕ ಬರ್ಲೇನೆ ಬಿದ್ದ. ಎಲ್ರು ಓ ಅಂತ ಬಂದ್ರು, ನೋಡ್ತಾರ. ಸದ್ಗುರುಗಳು ಆ ಕಡೆ ಮುಖ ಮಾಡ್ಕೊಂಡು ನಿಂತು ಬಿಟ್ಟಿದ್ರು. ಆದ್ರೆ ಏನೊಂದು ಆಗಿರ್ಲಿಲ್ಲ ಆತಗ, ಆರಾಮಾಗಿ ಎದ್ದ. ಆ ಗುರು ಪರೀಕ್ಷೆಯಲ್ಲಿ ಆತ ಗೆದ್ದಿದ್ದ. ಅದಕ್ಕ ಯಾಕ ಇಲ್ಲಿ ಅಂತಂದ್ರ ಗುರು ವಾಕ್ಯ ಅಂತ ಆ ರೀತಿ ನಂಬಿದಾಗ ಮಾತ್ರ ಇದು ಜ್ಞಾನ ಆಳ್ಬಡ್ತದ, ಇಲ್ಲಂದ್ರ ಆಗಂಗಿಲ್ಲ. ಸುಮ್ನೆ ಹೇಳುವಂತದ್ದಲ್ಲ, ಬಹಳಷ್ಟು ವಿಚಾರಗಳನ್ನ ಹೇಳಿದಾರ ಅವರು. ಇದು ಜ್ಞಾನದಲ್ಲಿ ಶ್ರುತಿ ಪ್ರಮಾಣಗಳು ಅದಾವ, ಕರ್ಮದಲ್ಲೂ ಶ್ರುತಿ ಪ್ರಮಾಣಗಳು ಅದಾವಲ್ರಿ. ಹಂಗಿಂಗ್ ಮಾಡ್ರಿ ಅಂತ ಅಂದಾರಲ್ರಿ ಅಂತ ಅಲ್ಲ, ಅಲ್ಲೇ ಆಯಾ ಮತಿಗಳಿಗೆ ಅನುಗುಣವಾಗಿ ಕರ್ಮದಲ್ಲೂ ಹೇಳಿದಾರ, ಉಪಾಸನದಲ್ಲಿ ಹೇಳಿದಾರ. ಇದು ಜ್ಞಾನದಲ್ಲಿ ಹೇಳಿದಂಥದ್ದು ಬಹಳ ಮುಖ್ಯವಾಗಿರ್ತವ. ಹಂಗಾಗಿ ಇಲ್ಲಿ ಕೂಡ ಏನ್ ಹೇಳ್ತಾರ ಅಂತಂದ್ರ, ಈ ರೀತಿ ಸದ್ಗುರು ತತ್ವಮಸಿ ವಾಕ್ಯದ ಅರ್ಥವನ್ನ ನೀನೇ ಪರಮಾತ್ಮ ಅಂತ ತಿಳ್ಕೊಂಡಾಗ ನಮ್ಮ ಮನಸ್ಸು ಹೆಂಗಾಗ್ಬೇಕು, ಆ ಗುರು ವಾಕ್ಯದಲ್ಲಿ ಆ ನಂಬಿಕೆ, ವಿಶ್ವಾಸ, ಶ್ರದ್ಧೆಯಿಂದ ತಗೊಳ್ತಾ ಇದ್ದಾಗ ಈ ಜನನ ಮರಣ ರಹಿತರನ್ನಾಗಿ ಮಾಡ್ಕೊಳಿಕ್ ಸಾಧ್ಯ ಆಗ್ತದ. ಇಲ್ಲಾಂದ್ರ ನಾವ್ ಮತ್ತ ಹಂಗ ಕುಂತಿರ್ತೀವಿ. ಯಾಕೆ ಇದಕ್ಕಿಂತ ಮೇಲೆ ದೊಡ್ಡದೇನಿಲ್ಲ ವಿಚಾರಗಳು, ಅರ್ಥ ಮಾಡ್ಕೋಬೇಕು. ಇಲ್ರಿ ಇದು ಒಂದ್ ಆದ್ಗಳನ್ನ ಇನ್ನ ಬ್ಯಾರೆ ಬೇರೆ ವಿಚಾರಗಳು ಅದಾವ್ರಿ, ಅಲ್ಲಿ ನೋಡ್ಕೋತೀನಿ ಅನ್ನಂಗಿಲ್ಲ, ಮುಗೀತಿದ್ ಇವೇ ಫೈನಲ್ ಜ್ಞಾನ. ಅದಕ್ಕ ಇವನ್ನ ನಾವು ತಗೊಳ್ಬೇಕಾದ್ರೆ ಇಷ್ಟೊಂದು ರೀತಿಯಲ್ಲಿ ತಗೊಂಡಾಗ ಇವು ನಮಗ್ ಕೆಲಸ ಮಾಡ್ತಾವ, ಅಲ್ಲಿ ತಾನೇ ಇಲ್ಲ. ಅದಕ್ಕ ಈಗ ಅವ್ರಿಗೆ ಏನ್ ಹೇಳ್ತಾರೆ, ಯಾಕಿದು ಬಂತು ಅಂತಂದ್ರ ಈ ಪ್ರತಿಬಿಂಬ ಆನಂದಗಳು ನಮ್ಗೆ ಏನ್ ತೋರ್ತಾವ, ಬಿಂಬ ಆನಂದ ಇದ್ದಾಗ ಮಾತ್ರ ಇವೆಲ್ಲ ತೋರ್ತಾವ. ಅದಕ್ಕೆ ಈ ಮನಸ್ಸು, ಬುದ್ಧಿ ಎಲ್ಲ ಉಪಾಧಿಗಳಿಂದ ಕೂಡಿದ ಈ ಸೋಪಾಧಿಕ ಚಿತ್ತು ಇದು ಎಲ್ಲ ಅರಿತಾ ಇರ್ತದ. ಮತ್ತೆ ಮೇಲಿಂದ ನೋಡಿದ್ರೆ ಇದು ನಿರುಪಾಧಿಕ ಚಿತ್ತು, ಮತ್ತೆ ಹೆಂಗ ಸ್ವಯಂ ಪ್ರಕಾಶ ಆದ ಅನ್ನುವಂಥದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಮತ್ತೆ ಹೆಂಗದಂತಂದ್ರ ಇದು ದೇಶ ಕಾಲ ಮತ್ತೆ ವಸ್ತು ಏನಾದ್ರೂ ಒಳಪಟ್ಟದೇನು ಅಂದ್ರೆ ಇಲ್ಲ. ಇದು ಅಷ್ಟಿಷ್ಟ ಪರಿಚ್ಛೇದ ರಹಿತನಾಗಿರುವಂಥದ್ದು. ಮತ್ತೆ ಇದಕ್ಕ ಸ್ವಗಾತಾದಿ ಅಂದ್ರ ಈ ಸ್ವಗಾತ ಸ್ವಜಾತಿ ವಿಜಾತಿ ಅಂತ ಬರ್ತದ. ಸ್ವಗಾತ ಅಂತಂದ್ರೆ ಈ ನಮ್ಮ ಶರೀರ ಐತಲ್ಲ, ಕೈ ಕಾಲು ಕಣ್ಣು ಕಿವಿ ಮೂಗಿದು ಸ್ವಗಾತ ಅಂತ ಹೇಳಿಸ್ಕೊಳ್ತದ. ಆಮೇಲೆ ಸಜಾತಿ ಅಂದ್ರೆ ಈ ಮನುಷ್ಯರು ಎಲ್ಲ ಇರುವಂಥದ್ದು, ಇದಕ್ಕ ಸಜಾತಿ ಅಂತ. ಮತ್ತೆ ವಿಜಾತಿ ಅಂತಾರೆ ಈ ಮನುಷ್ಯರು, ಕಲ್ಲು ಮರಗಳು ಇವೆಲ್ಲ ಬೇರೆ ಬೇರೆ ಇರುವಂತ, ಇದು ವಿಜಾತಿ. ಈ ರೀತಿ ಏನಾದ್ರ ಆತ್ಮನಲ್ಲಿ ಐತೇನು, ನಿನ್ನಲ್ಲಿ ಐತೇನು ಅಂತಂದ್ರೆ ಇಲ್ಲ. ನಿನ್ನಲ್ಲಿ ಯಾರು? ಆತ್ಮ ಸ್ವರೂಪ ನೀನು ಹೆಂಗಂತಂದ್ರ ಇದೇ ನನ್ನ ಅಂತಃಕರಣದಲ್ಲಿ ಪ್ರತಿಬಿಂಬಿಸಿ, ವಿದ್ಯೆಯಲ್ಲಿ ಪ್ರತಿಬಿಂಬಿಸಿ ನಾನು ಹಂಗಿಂಗ ಅಂತ ಕುಂತವನ್ನೇನು. ಅದಕ್ಕ ನಿನ್ನೊಳಗೆ ನೀ ತಿಳ್ಕೊ, ಎಲ್ಲಿ ಕಳ್ಕೊಂಡಿದೆ ಅಲ್ಲಿ ಹುಡುಕು. ಇದನ್ನ ಮತ್ತೆ ಎಲ್ಲೆಲ್ಲೆಲ್ಲೆಲ್ಲಿ ಹುಡುಕ್ತೀನಂತಂದ್ರ ನಿನ್ ಸಿಗೋದಲ್ಲ, ಯಾವ ಜನ್ಮಕ್ಕೂ ಸಿಗೋದಲ್ಲ. ಮತ್ತೆ ನಿನ್ನಲ್ಲೇನೆ ನೀನ್ ಅದನ್ನ ಹುಡುಕಬೇಕು ನಿನ್ನೊಳಗ. ಅದಕ್ಕೆ ಹೇಳ್ತಾರ ಅವ್ರು, ಬಹಳಷ್ಟು ವಿಚಾರ ಹೇಳ್ತಾರೆ. ಬೊಮ್ಮವನ ಅರಿವಿನೆಂದು ಬಳಲುವರು ತಮ್ಮ ನೀತಿಗಳಿದು ಅನ್ಯವನ್ನೇ ನೋಡಿ ಮನುಜರು. ಅದಕ್ಕೆ ಹೇಳ್ತಾರ, ತಿಳಿದು ಮೊದಲ ತತ್ವಕುಳವೆಲ್ಲವನ್ನು ನೇತಿಗೆಳೆದು ಅವು ಅನಾತ್ಮಕವೆಂದು ಬಳಿಕವನು ಒಳಗ ಅಧಿಕರಣವೆನಿಪ ನಿರ್ವಿಕಾರ ಸಂದುಳುಮೆ ತಾವೆಂಬ ವಿವೇಕವನ್ನು ಬಳಿ ವಿಡಿಯದೆ ಬೊಮ್ಮವನರಿವೆನೆಂದು ಬಳಲುವರು. ಎಲ್ಲಿ ಕಳ್ಕೊಂಡಿದಿ? ನಿನ್ನೊಳಗ ಕಳ್ಕೊಂಡಿದಿ ಅದನ್ನ ವಸ್ತು. ಅಜ್ಜಿ ದುಷ್ಟ ಅಂತ ಹೇಳಿವೆಲ್ಲ, ಮನ್ಯಾಗ ಕೋದಿ ಹುಲಿ ಅಂತ ಅಜ್ಜಿ ಮನೆ ಕಳ್ಕೊಂಡು ದೀಪ ಐತಂತ ರೋಡಿನ ಮೇಲೆ ಹುಡುಕಾಡಿದ್ರೆ ಸೂಜಿ ಸಿಗ್ತದೇನ್ರಿ? ಎಲ್ಲಿ ಕಳ್ದಾಳ? ಮನ್ಯಾಗ ಕಳ್ಕೊಂಡಾಳ, ಮನೆಗೆ ಹುಡುಕ್ಬೇಕು. ಆಕಿ ಹೊರಗ್ ಬಂದಿಗೆ ಲೈಟಿನ ಕಂಬದ ಕೆಳಗ ನಾವ್ ಹುಡುಕ್ತೀನ್ರಿ ಅಂದ್ರೆ ಸಿಗ್ತದೇನಾದ್ರೆ ಸಿಗಂಗಿಲ್ಲ. ಈಗ ನಮ್ಮ ಪರಿಸ್ಥಿತಿಗಳು ಏನದಾವ ನೋಡಪ್ಪ, ನೀವ್ ನೋಡು, ನಿನ್ನೊಳಗ ನೀನು ಮರ್ತಿದಿ, ನಿನ್ನಲ್ಲೇ ನೀ ಮರ್ತ್ಕೊಂಡಿದ್, ನಿನ್ನೊಳಗ ನೀ ಕಳ್ಕೊಂಡಿದಿ. ಅದಕ್ಕ ಈಗ ನೀ ಜಾಲಾಡು ಈ ಮನಸ್ಸು. ಅದಕ್ಕ ತನು ಇಂದ್ರಿಯ ಅಳಿಯಸು,
ಹೇಳ್ತಾರ, ಬೊಮ್ಮವನರಿವಿನೆಂದು ಬಳಲುವರು ತಮ್ಮ ನೀತಿಗಳಿದು ಅನ್ಯವನೇ ನೋಡಿ ಮನೆ. ಏನ್ ತಿಳ್ಕೊ ಫಸ್ಟ್ ಪರಮಾತ್ಮನ ತಿಳ್ಕೊಳ್ಳುವಂತದ್ದು. ನಾವು ಪರಮಾತ್ಮಗೆ ಬರೀ ಆಡಂಬರವಾಗಿ ಪೂಜೆ ಮಾಡ್ತೀವಲ್ಲ, ಈಶ್ವರ ದೇವ್ರು ದೇವ್ರು ಅಂತ ಕೂಡ ಹೋಗ್ತೀವಲ್ಲ, ನಿಜವಾದ ದೇವ್ರ ನೀ ಕಾಣ್ಬೇಕಾಗಿತ್ತಂದ್ರ ನಿನ್ನೊಳಗ್ ನೀನ್ ನೋಡು. ತಿಳಿದು ಮೊದಲ ತತ್ವ ಏನ್ ತಿಳ್ಕೊಬೇಕು ನೀನ್ ಫಸ್ಟ್? ತಿಳಿದು ಮೊದಲ ತತ್ವ ಕುಳವನ್ನು 25 ತತ್ವಗಳನ್ನು ಜಾಲಾಡು ಎದ್ರಾಗೀದಿ ನೋಡಂತ. ತಿಳಿದು ಮೊದಲ ತತ್ವ ಕುಳವೆಲ್ಲವನ್ನು ನೇತಿಗಳೆದು ಆಕಾಶ ವಾಯು ಅಗ್ನಿ ಜಲ ಏನೇಂದ್ರಿಯಗಳು ಅದಾವಲ್ಲ, ಮನ ಬುದ್ಧಿ ಚಿತ್ತ ಅಹಂಕಾರಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ವಿಷಯಾದಿಗಳು, ಇದ್ರಾಗ ಐತೇನು ಇದ್ರಾಗ ಐತೇನು ಇದ್ರಾಗ ಐತೇನು ಅಂತೆಲ್ಲ ಜಾಲಾಡು. ಇವೆಲ್ಲ ಬಿಟ್ಬಿಡು. ಇವ ಅನಾತ್ಮದಿಂದ ಕೂಡಿದಾವ, ಇವು ನಾನಾಗಕ್ ಸಾಧ್ಯ ಇಲ್ಲ, ಇವು ನನ್ನಿಂದ ಅರಿಸಿಕೊಳ್ತಾವ. ಅದಕ್ಕೆ ತಿಳಿದು ಮೊದಲ ತತ್ವ ಕುಳವೆಲ್ಲವನ್ನು ನೇತಿಗಳೆದು ಅವು ಅನಾತ್ಮಕವೆಂದು, ಅವ ಅನಾತ್ಮಕ ರೂಪದಿಂದ ಕೂಡಿದಾವ. ಮತ್ತೆ ಇವಕ್ಕೆಲ್ಲಕ್ಕೂ ಅಧಿಷ್ಠಾನವಾಗಿರುವಂಥದ್ದು ನೇತಿಗಳೆದು. ನೋಡ್ರಿ, ಅದಕ್ಕೆ ಅಧಿಷ್ಠಾನವಾಗಿರುವಂಥದ್ದು ಒಂದು ವಸ್ತು ಐತೆ. ಆ ಸಂದುಳುಮೆ ತಾವೆಂಬ ವಿವೇಕವನ್ನು ಬಳಿ ಬಿಡಿಯದೆ ಅಲ್ಲಿ ತಿಳ್ಕೊತೀನಿ ಇಲ್ಲಿ ತಿಳ್ಕೊತೀನಿ ಹೋಗ್ತಾರಲ್ಲ, ಇಂಥವ್ರು ಏನ್ ಹೇಳಿಯಪ್ಪ ನಾನು. ಅದಕ್ಕೆ ನೋಡು ನೋಡು ನಿನ್ನೊಳಗ ಐತಿ ನೋಡೋದು, ಬೇರೆ ಎಲ್ಲೂ ಇಲ್ಲ. ಅದಕ್ಕೆ ಇಲ್ಲ, ತಾನೇ ತನ್ನ ನಿಜವನ್ನು ನೋಡಲು ನಿನ್ನೊಳಗ ನೀನೇ ನೋಡ್ಬೇಕು. ಚಾಲಾಡು ಎಲ್ಲನು. ಮತ್ತೆ ಹೆಂಗಿದೆ ಪರಮಾನಂದ ಚಿತ್ ಅಖಂಡ ರೂಪನಹನ್ನು ನಿನ್ನೊಳಗ ನೀನೇ ನೋಡಿದ್ರ ಸಂದುಳುಮೆ ತಾವೆಂಬ ವಿವೇಕವನ್ನು ಬಳಿ ಬಿಡಿಯದೆ ಬೊಮ್ಮವನರಿವೆನೆಂದು ಬಳಲುವರು. ನೀವು ಹೊರಗಡೆ ಎಷ್ಟು ಹುಡುಕಿಡಿದ್ರು, ಎಷ್ಟು ಜನ್ಮ ತಿರುಗಿಡಿದ್ರೆ ನಿನಗೆ ನೆಮ್ಮದಿ ಐತಪ್ಪ, ಸುಖ ಐತೋ. ಅದಕ್ಕ ಶಿವಪಥವನ್ನ ಅರಿಬೇಡೆ ಗುರುಪಥ ಮೊದಲು. ಗುರು ಹಿಂಗ ತಿಳಿಸ್ತಾನ ನೋಡ್ರಿ. ಅದಕ್ಕ ಗುರು ಯಾಕ ಶ್ರೇಷ್ಠ ಆದ ಅಂತಂದ್ರ ಇದನ್ನೆಲ್ಲ ತಿಳಿಸಿಕೊಡ್ತಾನಲ್ಲ. ಅನಾತ್ಮ ಯಾವುದು ಅನ್ನುವಂಥದ್ದು, ಆತ್ಮ ಯಾವುದು ಅನಾತ್ಮ ಯಾವುದು, ಅನಾತ್ಮವಾಗಿರುವಂತ ವರ್ಗಕ್ಕೆಲ್ಲ ಆಧಾರವಾಗಿರುವಂತದ್ದು ಯಾವುದು ಎಲ್ಲಾನು ತಿಳಿಸಿಕೊಡ್ತಾನಲ್ಲ. ಅದಕ್ಕೆ ಶಿವಪಥವನ್ನು, ಶಿವನನ್ನ ತಿಳ್ಕೊಳ್ಬೇಕಾಗಿತ್ತಂದ್ರೆ ಮೊದಲು ಗುರುವಿಗೆ ಶರಣಾಗತನಾಗ ಶಿವನನ್ನು ತಿಳಿಸ್ತಾನತ್ತ. ಎಲ್ಲಾದ್ರೂ ನನ್ಗೆ ಇಷ್ಟ ಬಂದು ಇಲ್ರಿ ನಾನು ಹಂಗ್ ಹೋಗ್ತೀನಿ ಹಿಂಗ್ ಹೋಗ್ತೀನಿ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ದೇಶ ತಿರುಗಿ ಮನಸ್ಸಿನಂತೆ ದೇಶ ತಿರುಗಿ ಹೇಳ್ತಾರಲ್ಲ ಮನಸ್ಸಿನಂತೆ ಅಂತ. ನಿನ್ನೆ ಒಂದು 2 ಲೈನ್ ಬಂತು ಅದು. ಹಂಗೆಲ್ಲ ಸ್ವಾನನಂತೆ ದೇಶ ತಿರುಗ್ಬೇಕಾಗ್ತದ. ಅಂದ್ರೆ ಜನ್ಮ ತಿರುಗ್ಬೇಕಾಗ್ತದೆ, ಜನ್ಮಾಂತರದಲ್ಲಿ ತಿರುಗ್ಬೇಕಾಗ್ತದೆ. ಅದಕ್ಕೆ ಇದಕ್ಕೆ ಬಹಳಷ್ಟು ಹೆಚ್ಚಿನ ಒತ್ತು ಕೊಡ್ತಾರೆ. ಎಲ್ಲಿ ಅಂದ್ರೆ ನಿನ್ನೊಳಗೆ ತಾನೇ ತನ್ನೋಡು, ನೀನೇ ನಿನ್ನೊಳಗ ನೋಡುವಂಥದ್ದು. ಯಾರಾದ್ರೂ ಬಂದು ಹುಡುಕಿ ತೋರಿಸ್ಬೇಕಂದ್ ನಿನಗೆ. ಸದ್ಗುರು ಹೇಳ್ತಾನೆ, ಈಗ ಹೇಳಕತ್ತೇನಲ್ಲ, ಸಾರಿ ಚೆಲ್ಲದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದನ್ನ ಸದ್ಗುರು ಹೇಳಕತ್ತೇನಲ್ಲ. ನೀನೇನ್ ಮಾಡವೀಗ? ಅವ್ರ ಹಂಗ ಹೇಳ್ತಾರ ನಾನು ಹಿಂಗೆ ಇರ್ತೀನಿ ಅಂದ್ರೆ ನೀನ್ ಏಸ್ ವರ್ಷ ಕೇಳಿದ್ರು ಕೂಡ ನಿನಗೆ ಜ್ಞಾನ ಆಗಿಲ್ಲ. ಗುರುವಾಕ್ಯ ಆ ರೀತಿ ಕೇಳಿದಾಗ ಆಗುವಂಥದ್ದು. ಅದಕ್ಕೆ ಅವ್ರು ಏನ್ ಹೇಳ್ತಾ ಇದ್ದಾರ, ತಾನೇ ತನ್ನೋಳು ತನ್ನ ನಿಜವ ನೋಡಲು ಪರಮಾನಂದಮಯ ಚಿತ್ ಅಖಂಡ ರೂಪಹಾನೋ. ನೀನ್ ನೋಡು, ನೀನ್ ಹಂಗಿದೀನಿ, ನೀನ್ ನೋಡ್ಕೊ, ನಿನ್ನೊಳಗ್ ನೀನ್ ನೋಡ್ಕೊಳಪ್ಪ. ಅದಕ್ಕೆ ಯಾವುದು ಸ್ವಗತಾದಿ ಭೇದ ರಹಿತನ ಆದ್ದರಿಂದ ನೀನ್ ಹೆಂಗಿದೆ ಅಖಂಡ ರೂಪವಾಗಿರುವಂತವನಿದೆ, ಅಖಂಡ ಸ್ವರೂಪ ಅನೇ ಇದೆ ಎನ್ನುವಂಥದ್ದು ಮುಂದಿನ ವಿಚಾರದಲ್ಲಿ ಕೂಡ ಅವರು ಹೇಳ್ತಾರೆ. 1ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ. ಏನ್ ಹೇಳ್ತಾರೆ ಸ್ವಲ್ಪ ನೋಡ್ಬಿಡೋಣ. ತನು ಬಾಹ್ಯವೆಲ್ಲವನ್ನು ಅರಿಯುವುದರಿಂದೇ ಮನವಾತುಗಳನ್ನು ಮೀರಿಹುದರಿಂದೇ ಇನಿತನಿತೆಂದು ರುಯಿಸಬಾರದಿಹುದರಿಂದ ಇನಿತನಿತೆಂದು ಬಾರದಿಹುದರಿಂದಲ್ ಅನುಪಮನಹುದರಿಂದ ಅವಿರಳನಹನು ಅಂತ ಹೇಳ್ತಾರೆ ಅವರು. ಇಲ್ಲಿ ತನುವನು, ಈಗ ಒಂದು ಕೆಲವು ವಿಚಾರಗಳು ಬಂದಿದಾವ. ತನುವನು ಮತ್ತೆ ಬಾಹ್ಯವನ್ನೆಲ್ಲವನ್ನು ಅರಿಯುವುದರಿಂದ ಇಲ್ಲಿ ಕೂಡ ಹೇಳ್ತಾರ. ಏನಂತಂದ್ರ ತನುವನ್ನ ತಿಳ್ಕೊಳ್ಳುವಂಥದ್ದು ಈ ಶರೀರ ನೀನೇನು ಅಂತಂದ್ರೆ ನಮ್ಗೆ ಇವಾಗಲೇ ಹಲವಾರು ವಿಚಾರಗಳ ಕೂಡ ಹೇಳಿದ್ದಾರೆ. ಶರೀರ ನಾನಾಗಕ್ ಸಾಧ್ಯ ಇಲ್ಲ, ಪಂಚಭೂತಗಳಿಂದ ಇದು ಆಗ್ಯದ, ನಿನ್ನೆ ಅಭಾವಗಳು ಕೂಡ ಹೇಳಿದಾರ. ಯಾಕಂದ್ರೆ ಇರುವಂತದ್ದು ನಿನ್ನ ಸ್ವರೂಪ ಬಿಟ್ರ ಈ ಶರೀರ ತೋರ್ತದೆ ಅಂದ್ರೆ ಘಟದಂಗ್ ತೋರ್ತದ. ಅದ್ರ ವಿಚಾರ ಮಾಡಿದ್ರೆ ಇದು ಸುಳ್ಳಾದ. ಮೊದಲು ಇಲ್ಲ, ತೋರ್ದಂಗ ಆಗ್ತದ, ಆಮೇಲೂ ಇಲ್ಲ. 3 ಕಾಲದಲ್ಲಿ ಇರದೇ ಇರುವಂತದ್ದು ಅಭಾವಗಳ ಲಕ್ಷಣಗಳನ್ನ ನಿನ್ನೆ ಹೇಳಿದ್ರು.
ಅದಕ್ಕೆ ಇಲ್ಲಿ ಹೆಂಗದನಂದ್ರ ತನು ಶರೀರವನ್ನ ಅರ್ಥಗೊಳ್ಳುವಂಥದ್ದು ಇದು ನೀನು ಆಗಕ್ ಸಾಧ್ಯ ಇಲ್ಲ. ಒಂದು ಕಾಲದಲ್ಲಿ ತೋರಿ ಇನ್ನು 2 ಕಾಲದಲ್ಲಿ ತೋರಂಗಿಲ್ಲ ಈ ಶರೀರವನ್ನ ತಿಳ್ಕೊಳ್ಳೋದು. ಮತ್ತು ಬಾಹ್ಯವೆಲ್ಲವನ್ನೂ ಅರಿಯುವುದರಿಂದ ಹೊರಗಡೆ ಇರುವಂತ ಘಟಾಪಟಾದಿಗಳನ್ನೆಲ್ಲವನ್ನ ಅರಿಯುವಂಥವನು ನೀನೇ ಇದೆ, ಪ್ರತಿಯೊಂದು ತಿಳ್ಕೊಳ್ಳುವಂಥವನು ನೀನೇ ಇದೆ. ಅದಕ್ಕೆ ಇದು ಏನಾಗ್ತದಪ್ಪ ಅಂತಂದ್ರ ಈ ಈ ಒಂದು ಗಡಿಗೆ ಕೊಡ ಇರ್ತದಲ್ಲ, ಗಡಿಗೆ ಒಳಗ ಒಂದು ದೀಪ ಹಚ್ಚಿ ಆ ಒಂದು ಎಲ್ಲ ಕಡೆ ರಂಧ್ರ ಹಾಕೋದು. ರಂಧ್ರ ಹಾಕಿ ಆಮೇಲೆ ಒಳಗಡೆ ಮಧ್ಯ ಭಾಗದಲ್ಲಿ ಒಂದು ದೀಪವನ್ನ ಇಟ್ಟಾಗ ಆ ದೀಪದ ಬೆಳಕು ಹೆಂಗ್ ಹೋಗ್ತದಂದ್ರೆ ಎಲ್ಲಾ ರಂಧ್ರಗಳ ಮೂಲಕ ಹೋಗ್ತದೆ, ಬೆಳಗ್ತದೆ. ಎಲ್ಲಾ ರಂಧ್ರಗಳ ಮೂಲಕ ವಸ್ತುಗಳನ್ನ ಅದು ಪ್ರಕಾಶ ಮಾಡ್ತದೆ. ಹಂಗಾಗಿ ಇಲ್ಲಿ ಶರೀರ, ಇಂದ್ರಿಯ ನೋಡ್ರಿ, ಈಗ ಒಂದು ಗಡಿಗೆ ಒಳಗೆ ಒಂದು ದೀಪ ಇಟ್ಟು ಅದಕ್ಕೆ ಸಣ್ಣ ಸುತ್ತ ಒಂದಿಷ್ಟು ರಂಧ್ರಗಳನ್ನ ಹಾಕಿದಾಗ, ಓಲ್ ಹಾಕಿದಾಗ ಅದೇನಾಗ್ತದೆ, ಅದು ದೀಪದ ಒಂದು ಪ್ರಕಾಶತೆ ಆ ಓಲ್ಗಳಲ್ಲಿ ಕೆಲವೊಂದು ವಸ್ತುಗಳನ್ನ ಬೆಳಗ್ತದೆ, ಹೊರಗಡೆ ವಸ್ತುಗಳನ್ನ. ಅದಕ್ಕೆ ಈ ರೀತಿ ಶರೀರ ಆಗಿರ್ಬೋದು, ಇಂದ್ರಿಯ ಆಗಿರ್ಬೋದು, ಈ ನಾಮರೂಪಾತ್ಮಕವಾದಂಥದ್ದು ಈ ಜಗತ್ತಿನೊಳಗೆ ಏನ್ ತೋರ್ತಾವ ಅವೆಲ್ಲಾನು ಒಂದಲ್ಲ ಎರಡಲ್ಲ ನೋಡ್ರಿ. ಜಗತ್ತಿನಲ್ಲಿ ತೋರುವಂತ ಈ ಘಟಪಟಾದಿಗಳನ್ನ, ವಸ್ತುಗಳನ್ನ, ಇವೆಲ್ಲ ಏನು ಉತ್ಪನ್ನ ಆಗಿದಾವ ಇವೆಲ್ಲವುಗಳನ್ನ ಅರಿಯುವಂಥವನು ನೀನೇ ಇದೆ. ಇವೆಲ್ಲವುಗಳನ್ನ ನೀನೇ ತಿಳ್ಕೊಳ್ತಿದಿ. ಇವೆಲ್ಲವನ್ನ ಅರಿಯುವಂತ ಒಂದು ವಿಚಾರ ನೀನೇ. ಅದಕ್ಕೆ ನೀನ್ ಹೆಂಗಿದಿ? ಪರಿಪೂರ್ಣನಾಗಿದಿ. ಮತ್ತೆ ಹೆಂಗ ಅದಕ್ಕೆ ಹೇಳ್ತಾರ ಇಲ್ಲಿ ಕೂಡ ತಾನು ಹೆಂಗದನ ಅವಿರಳನಾಗಿದ್ದಾನ. ಇಷ್ಟಿಷ್ಟಂತ ಹೇಳಕ್ಕಲ್ಲ, ವಿರಳ ಅಂದ್ರೆ ಸ್ವಲ್ಪ ಇಷ್ಟಿಷ್ಟ ಅಂತ ಹೇಳ್ಬೋದು, ಆದ್ರ ಅವಿರಳ ಅಂತ ಹೇಳ್ತಾರ. ಅಂದ್ರ ಒಂದ್ ಸ್ವಲ್ಪ ಕೂಡ ಅಲ್ಲಿ ಸಂದಿಲ್ಲ, ಆ ರೀತಿಯಾಗಿರುವಂಥವನು. ಮತ್ತ ಈಗ ಮನವಾತುಗಳನ್ನು ಮೀರಿಹುದರಿಂದ ಅಂದ್ರ ಮನಸ್ಸು ಮಾತುಗಳನ್ನ ನೀನೇ ಅರಿತಿದಿ, ಮಾತುಗಳನ್ನ ನೀನೇ ತಿಳ್ಕೊಳ್ತಿದಿ. ಹೇಳ್ತಾರ ಈಗ ಏನ ಹೇಳ್ತಾರ, ಮನಸ್ಸು ಕೂಡ ಇಲ್ರಿ ನನ್ನ ಮನಸ್ಸು ಹಂಗಾದ್ರಿ, ನನ್ನ ಮನಸ್ಸು ಹಿಂಗಾದ್ರಿ, ಯಾಕೋ ಮನಸ್ಸ ಬರೋವಲ್ದ, ನನ್ನ ಮನಸ್ಸು ಯಾಕೋ ಏನೇನೋ ಯೋಚನೆ ಮಾಡ್ತದ ಅಥವಾ ಎಲ್ಲೋ ಹೋಗ್ತದ, ಮನಸ್ಸು ಸಮಾಧಾನ ಇಲ್ಲ. ಇದೆಲ್ಲ ಹೇಳೋದ್ರಿಂದ ಮನಸ್ಸಿಗೆ ಮನಸ್ಸಾಗಿರುವಂಥವ್ ನೀನ್ ಮನಸ್ಸು ಅಲ್ಲ, ಏನ್ ಅಂತೀರಿ, ಮನಸ್ಸನ್ನು ಕೂಡ ನೀನೇ ಅರಿಯುವಂಥವ್ನು ಅದಲ್ಲ. ಎಲ್ಲವನ್ನ ಅರಿಯುವಂಥದ್ದು ಮನಸ್ಸು. ನಾವು ಅದು ಇದೆಲ್ಲವನ್ನ ಅರ್ಥಕೊಳ್ತೀವ್ರಿ, ಹಂಗ್ರಿ ಹಿಂಗ್ರಿ ಅಂತ ಹೇಳ್ತೀವಿ. ಆದ್ರ ಮನಸ್ಸನ್ನ ಅರಿಯುವಂಥವ್ ನೀನ್ ಬೇರೆನೇ ಇದೆ. ಮತ್ತೆ ವಾಣಿ ಅಂತಂದ್ರೆ ಏನಂತಾರ ಇಲ್ಲಿ ಅಂದ್ರ ಮಾತು. ವಾತುಗಳು ಅಂದ್ರೆ ವಾಣಿ. ಇಲ್ಲಿ ಕೂಡ ನಾನು ಈ ಮಾತುಗಳನ್ನ ಅಲ್ಲಿ ಹಿಂಗ ಆಡ್ಬಾರ್ದಾಗಿತ್ತೇನ್ರಿ. ಇಲ್ಲಿ ಮಾತುಗಳು ಈ ತರ ಸ್ಪಷ್ಟವಾಗಿಲ್ಲ ನೋಡ್ರಿ, ಸ್ವಲ್ಪ ಹೆಂಗೋ ಮಾತಾಡ್ದಂಗಾಯ್ತು. ನಾನು ಇಲ್ಲಿ ಶುದ್ಧವಾಗಿ ಮಾತಾಡಿದೆ ಅಲ್ಲ ಅಶುದ್ಧವಾಗಿ ಮಾತಾಡಿದೆ, ಅಥವಾ ಹಿಂಗ ಈ ಶುದ್ಧ ಅನಿಸ್ತು ಅಲ್ಲಿ ಅಶುದ್ಧ ಅನಿಸ್ತು ಮಾತುಗಳು. ಈ ರೀತಿ ಆ ಮಾತುಗಳನ್ನು ಕೂಡ ತಿಳಿಯುವಂಥವ್ ನೀನೇ ಇದೆ. ಅದಕ್ಕೆ ಹೇಳ್ತಾರ ಮನವಾತುಗಳನ್ನ ಮೀರಿಹುದರಿಂದ. ಅಂದ್ರ ಇವಕ್ಕೂ ಕೂಡ ಸಾಕ್ಷಿಯಾಗಿರುವಂಥವ್ ನೀನೇ, ಇವನ್ನ ಕೂಡ ನೀನೇ ತಿಳ್ಕೊಳ್ಳುವಂಥವ್ ನೀನಿದೀಪ. ಅದಕ್ಕ ಇವು ನೀನ್ ಹೆಂಗಿದೆ ಅಂದ್ರ ಈ ಮನಸ್ಸಿನಿಂದ ಕೂಡ ಈ ವಾಣಿಯಿಂದ ಕೂಡ ಅರಿಸಿಕೊಳ್ಳದೇ ಇರುವಂಥದ್ದು ನಿನ್ನ ಸ್ವರೂಪ. ಮತ್ತೆ ಇವಕ್ಕೂ ಸಿಲುಕಿಲ್ಲ ನೀನು, ಒಂದು ಅನುವಿನಿಂದ ಹೇಳ್ತಾರ. ಅದಕ್ಕ ಸದ್ಗುರು ಯಾಕಿಷ್ಟು ಶ್ರೇಷ್ಠ ಅಂತಂದ್ರ ಮಾತಿಗೂ ಮನಸ್ಸಿಗೂ ಯಾವ್ದಕ್ಕೂ ಗೋಚರ ಆಗದೆ ಇರುವಂತ ವಸ್ತುವನ್ನ ಒಂದು ಅನುವಿನಿಂದ ತಿಳಿಸ್ತಾನ ನೋಡಿ. ಯಾಕಂದ್ರೆ ಕರುಣಾಮಯ. ಅದಕ್ಕೆ ಹೇಳ್ತಾರ ಶ್ರೀ ಗುರುವಿಗೆ ಶಿಷ್ಯನು ಪೊಡಮಟ್ಟು ರಾಗಮ್ಮಿಗೆ ಭಕ್ತಿಯೊಳವಟ್ಟು ತನ್ನ ನಿಜ ಸ್ಥಿತಿ ತಾನೇನೆಂದು ಮುನ್ನಿನ ಪರಿಭವ ಎಂತಾಯ್ತೆಂದು ನನ್ನೇ ನನಗೀಗ ಪೇಳೆಂದು ಭಿನ್ನಯಿಸಿದಡೆ ಗುರು ಉತ್ತಮನೊಂದು ಮನ್ನಿಸಿದನು ಶಿಷ್ಯನೊಳು ಇಂತೆಂದು ಕೇಳಲೆ ವಾಸಿಷ್ಠಾದಿಗಳಲ್ಲಿ ಕೇಳಿದ ತತ್ವಾರ್ಥವ ನಿಂದಿಲ್ಲಿ ಪೇಳುವ ನಿನಗೊಲಿದಂತ ಪರಮಾರ್ಥ ಗೀತೆಯಲ್ಲಿ ಹೇಳ್ತಾರೆ. ಯಾಕಂದ್ರೆ ಇದು ಮನಸ್ಸಿಗೆ ಗೋಚರ ಆಗಂಗಿಲ್ಲ, ವಿಷಯಕ್ಕೂ ಯಾವ್ದಕ್ಕೂ ಗೋಚರ ಆಗದೆ ಇರುವಂತದ್ದನ್ನು ಒಂದು ಅನುವಿನಿಂದ ಹೇಳ್ತೀನಪ್ಪ ನಿನಗ ಅಂತ ಆ ಪ್ರೀತಿಯಿಂದ ಹೇಳ್ತಾರೆ ನೋಡ್ರಿ ಸದ್ಗುರುನಾಥ. ಯಾಕೆ ಯಾವ್ದಕ್ಕೂ ನಿಲುಕದೆ ಇರುವಂಥದ್ದು ಇದು, ಇಂಥದ್ರಲ್ಲಿಂದ ಹೇಳ್ಬೇಕಪ್ಪ ಅನ್ನೋದಂಥದ್ದಲ್ಲ, ಇಂಥದ್ರಿಂದ ಕೇಳ್ರ ಒಂದು ಅನುವಿನಿಂದ ಹೇಳ್ತಾರ ಅವ್ರು. ಅದಕ್ಕೆ ಯಾವ್ದಕ್ಕೂ ನಿಲುಕದೆ ಇರುವಂತದ್ದು ನಿನ್ನ ಸ್ವರೂಪ ಐತೆ. ಅದಕ್ಕ ಮನವಾಣಿಗಳನ್ನ ಅರಿವೂನು ನೀನೇ ಆಗಿರು. ಅದರಿಂದ ನೀನ್ ಹೆಂಗಿದಿ ಅಂತಂದ್ರ ಪೂರ್ಣನಾಗಿದಿ. ಇಲ್ಲಿ ಕೂಡ ಹೇಳ್ತಾರ ಪ್ರತಿಯೊಂದು ಅರಿಯುವಂಥದ್ದು
ನಿನ್ನಿಂದನೇ ಆಗ್ತದೆ. ನಿನ್ನನ್ನು ಅರಿಯುವಂತ ಜಗತ್ತಿನಲ್ಲಿ ಯಾವುದೂ ಇಲ್ಲ. ನಿನ್ನ ಹೆಂಗಿದೆ, ಆತ್ಮ ನಿರಾಕರನಾಗಿದ್ದಾನ, ಮತ್ತೆ ಹೆಂಗದಾನ, ನಿರುಪಾಧಿಕನಾಗಿದ್ದಾನ. ಆತ್ಮನಿಗೆ ಸಮಾನವಾದಂತ ಇಲ್ಲಿ ಅನ್ಯ ಒಂದು ಸಜಾತಿಯ ವಸ್ತು ಯಾವುದು ಇಲ್ಲವೇ ಇಲ್ಲ. ಅದರಿಂದ ಉಪಮಾನ ಕೊಡೋದಕ್ಕ ವಿಷಯ ಅಲ್ಲ ಆಯ್ತ. ಹಿಂಗೆ ಐತಿ ನೋಡ್ರಿ, ಹಿಂಗೆ ಉಪಮಾನ, ಅನುಮಾನ, ಪ್ರಮಾಣ, ಇವೇನು 6 ಪ್ರಮಾಣಗಳು ಅದಾವಲ್ಲ, 6 ಪ್ರಮಾಣಗಳಿಗೂ ನಿಲುಕದೇ ಇರುವಂತ ಸ್ವರೂಪ ನಿಂದ. ಒಂದು ಸಾಮಾನ್ಯ ವಸ್ತುಗಳಿಗೆ 6 ಪ್ರಮಾಣಗಳನ್ನ ಹೇಳ್ತೀವಿ: ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಅನುಪಲಬ್ಧಿ ಪ್ರಮಾಣ, ಶಬ್ದ ಪ್ರಮಾಣ, ಇವೆಲ್ಲ ಏನು ಅರ್ಥಪತ್ತಿ ಪ್ರಮಾಣ, ಉಪಮಾನ ಪ್ರಮಾಣ ಅಂತ. ಇವು ಅನಿತ್ಯವಾದಂತ ವಸ್ತುಗಳನ್ನ ತೋರ್ಸ್ಲಿಕ್ಕೆ ಮಾಡ್ಲಿಕ್ಕೆ 6 ಪ್ರಮಾಣಗಳನ್ನ ಬಳಸ್ತಾರ. ಇವು 6 ಪ್ರಮಾಣಗಳಿಗೆ ನಿಲುಕದೇ ಇರುವಂತದ್ದು ನಿನ್ನ ಸ್ವರೂಪ. ಅಲ್ಲಿ ಸ್ವಲ್ಪ ಶಬ್ದ ಪ್ರಮಾಣದಾಗ ಒಂದ್ ಸ್ವಲ್ಪ ಹೇಳ್ತಾರ, ಆದ್ರೂ ಕೂಡ ಇದಕ್ಕೂ ಕೂಡ ನಿಲುಕದೇ ಇರುವಂತದ್ದು ನಿನ್ನ ಸ್ವರೂಪ. 6 ಪ್ರಮಾಣಗಳಿಗೆ ನಿಲುಕದೇ ಇರುವಂತದ್ದು ನಿನ್ನ ಸ್ವರೂಪ. ಆದ್ರೆ ಯಾವ ಉಪಮಾನ ಕೊಟ್ಟು ಹೇಳಕ್ ಬರದೇ ಇರುವಂತ ಅಂತ ಸ್ವರೂಪ ನಿಂದ ಐತಪ್ಪ. ಈ ಕಾರಣದಿಂದ ನೀನ್ ಹೆಂಗಿದ್ದೀಯ ಅಂತಂದ್ರ ಅವಿರಳ ಪರಿಪೂರ್ಣ ಆಗಿರುವಂತವನು ನೀನೇ ಇದು ನೋಡಿ. ಮತ್ತೆ ಬೇರೆ ಎಲ್ಲೂ ಹುಡ್ಕಾಡಂಗಿಲ್ಲ. ನೀನ್ ಅಂತ ಸ್ವರೂಪ ಇದ್ದು ನನ್ ಕೀಟೆ ಕಾಟೆ ಅಂತ ಕುಂತಿಯಲ್ಲ, ಸ್ವಲ್ಪ ಹುಡುಕು, ನಿನ್ನೊಳಗ ಹುಡುಕು. ಅದಕ್ಕೆ ನಿನ್ನೊಳಗ್ ನೀನೇ ನೋಡು. ನೀನ್ ಹೆಂಗಿದಿ ಅಂತಂದ್ರೆ ತಾನೇ ನೋಡು, ತನ್ನ ನಿಜವನ್ನ ನೋಡಲ್ಲ. ನಿನ್ನ ಸ್ವರೂಪ ನೀನ್ ನೋಡಿದಾಗ ಪರಮಾನಂದ, ಅಷ್ಟು ಅತ್ಯಧಿಕವಾದಂತಹ ಆನಂದ ಸ್ವರೂಪನೇ ನೀನಿದೆ. ಚಿತ್ ಅಖಂಡ ಸ್ವರೂಪ, ಬರೀ ಅರಿವಿನ ಸ್ವರೂಪ. ಅಂತ ಅಖಂಡ ಸ್ವರೂಪ ನೀನಿದ್ದೀಯಪ್ಪ ಅಂತ ಹೇಳುವಂತ ವಿಚಾರ. ನಾಳೆ ಇನ್ನೊಂದು ಮುಂದಿನ ನುಡಿ ಇಟ್ಕೊಂಡು ಮಾತಾಡೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು. ಹಲೋ, ನಮಸ್ಕಾರ ರೀ. ಇಲ್ಲ ಇಲ್ಲ ಬರಾಗಿಲ್ಲ. ಚೆನ್ನಾಗಿ ಹೇಳಿದ್ರಮ್ಮ, ಸವಿಸ್ತರವಾಗಿ ಚೆನ್ನಾಗಿ. ಧನ್ಯವಾದಗಳು. ಧನ್ಯವಾದಗಳು.